Hi students, this is Chandrakant Arkeri, Assistant Professor, Department of Commerce, Government First Grade Women's College, Bailongal. Dear students, today we'll see the third unit of Corporate Accounting 1, Mergers and Acquisition of Companies. So this is also very easy unit. Here also I have solved 5 marks questions and 15 mark questions in only one video. So we'll complete all the questions in this only one video. Okay, hope you are all watching my videos and you are sharing to your friends also, and you are telling to become a subscribe for this YouTube channel. So let us start third unit, that is mergers and acquisition of companies. So first we will see the 5 marks question. So in merger and acquisition, I will explain some theoretical part for your knowledge. ಮರ್ಜರು ಮತ್ತು ಮರ್ಜರ್ ಮತ್ತು ಅಮಾಲ್ಗಮೇಷನ್ ಎರಡು ಕಾನ್ಸೆಪ್ಟ್ ಮೇಲೆ ಇಲ್ಲಿ ಪ್ರಾಬ್ಲಮ್ಸ್ ಬರ್ತವೆ. ಓಕೆ, ಮರ್ಜರ್ ಅಂದ್ರೇನು, ಅಮಾಲ್ಗಮೇಷನ್ ಅಂದ್ರೇನು ಅನ್ನೋ ಟಾಪಿಕನ್ನು ನಾವು ಇಲ್ಲಿ ತಿಳ್ಕೊಂಡ್ಬಿಟ್ವಿ ಅಂತಂದರೆ ಇದು ಪ್ರಾಬ್ಲಮ್ ನಿಮಗೆ ಈಸಿ ಆಗುತ್ತೆ. ಸೊ ಮರ್ಜರ್, two companies are merging with each other and one company is liquidating and another one company is running. Amalgamation means two companies are merging and two companies are closing. One new company will exist. For example, I will tell you, A ಮತ್ತು B ಎರಡು ಮರ್ಜ್ ಆದವು ಅಂತಂದರೆ A ಹೆಸರು ಇರುತ್ತೆ, B ಲಿಕ್ವಿಡೇಟ್ ಆಗುತ್ತೆ. ಅಮಾಲ್ಗಮೇಷನಲ್ಲಿ ಎ ಮತ್ತು ಬಿ ಕಂಪನಿಗಳು ಮರ್ಜ್ ಆಗ್ತವೆ, ಸಿ ಅನ್ನೋ ಕಂಪ್ನಿ ಹುಟ್ಕೊಳ್ಳುತ್ತೆ. ಸೊ ಅಮಾಲ್ಗಮೇಷನ್ ಅಂದರೆ ಎರಡು ಕಂಪ್ನಿ ಕೂಡಿ ಹೊಸ ಕಂಪ್ನಿ ರೆಡಿ ಆಗೋದು. ಮರ್ಜರ್ನಲ್ಲಿ ಎರಡು ಕಂಪ್ನಿ ಕೂಡ್ತವೆ, ಒಂದು ಕಂಪ್ನಿ ಮುಳುಗುತ್ತೆ, ಇನ್ನೊಂದು ಕಂಪ್ನಿ ಎಕ್ಸಿಸ್ಟಿಂಗ್ ಒಂದು ಹೆಸರಿನಲ್ಲಿ ನಡೆಯುತ್ತೆ. ಓಕೆ, ಆನ್ ದ್ಯಾಟ್ ಬೇಸಿಸ್ ಯು ಆರ್ ಸಾಲ್ವಿಂಗ್ ಸಮ್ ಪ್ರಾಬ್ಲಮ್ಸ್. 5 ಮಾರ್ಕ್ಸ್ ಕ್ವಶನ್ಸ್ನಲ್ಲಿ ನಾವು ಪರ್ಚೇಸ್ ಕನ್ಸಿಡರೇಷನನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂಥೇಳಿ ಕಲಿತಾ ಇದ್ದೀವಿ. ಈ 5 ಮಾರ್ಕ್ಸ್ ಕ್ವಶನ್ ಬೇಸ್ ಇಟ್ಕೊಂಡು ನಾವು ದೆನ್ ಯು ಆರ್ ಸಾಲ್ವಿಂಗ್ ದ 15 ಮಾರ್ಕ್ಸ್ ಕ್ವಶನ್ಸ್. ಸೊ very important is that how to calculate purchase consideration. That is very important. So this will help you to solve the 15 marks questions. So this is also very easy subject. So please note down. I solved from 2014 5 marks question. ಭಾಳ ನೀವು ಆಲ್ರೆಡಿ FA1ನಲ್ಲಿ ಪಾರ್ಟ್ನರ್ಶಿಪ್ ಅಕೌಂಟ್ನಲ್ಲಿ ರೆಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಇರುವಲ್ಲಿ ರಿಯಲೈಸೇಷನ್ ಅಕೌಂಟನ್ನು ಮಾಡಿದ್ದೀವಿ. ಅದೇ ಬೇಸ್ ಇಟ್ಕೊಂಡು ಅಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಮಾಡ್ತಿದ್ವಿ, ಅದೇ ಬೇಸ್ ಇಸ್ಕೊಂಡು ಇಲ್ಲಿ ನಾವು ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಮನು ಲಿಮಿಟೆಡ್ ಅಗ್ರಿ ಟು ಟೇಕ್ ಓವರ್ ದ ಬಿಸ್ನೆಸ್ ಆಫ್ ಸೋನು ಲಿಮಿಟೆಡ್. ದ ಶೇರ್ ಕ್ಯಾಪಿಟಲ್ ಆಫ್ ಸೋನು ಲಿಮಿಟೆಡ್ ಕನ್ಸಿಸ್ಟ್ ಆಫ್ 10,000 shares at ₹10 each. ಓಕೆ, ಇಲ್ಲೇನಾಗ್ತಾ ಇದೆ, ಮನು ಲಿಮಿಟೆಡ್ ಅಗ್ರಿ ಟು ಟೇಕ್ ಓವರ್ ಬಿಸ್ನೆಸ್ ಆಫ್ ಸೋನು ಲಿಮಿಟೆಡ್. ಮನು ಲಿಮಿಟೆಡ್ ಅನ್ನೋರು ಸೋನು ಲಿಮಿಟೆಡನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಶೇರ್ ಕ್ಯಾಪಿಟಲ್ ಆಫ್ ಸೋನು ಲಿಮಿಟೆಡ್ 10,000 shares ಇದ್ದಾವೆ, ₹10 each. Manu Limited agreed to pay 2 lakh as purchase price, which is satisfied by the issue of 2 shares of Manu Limited for every share in Sonu Limited at 5 per share fully paid and balance in cash. ಸೊ ಇಲ್ಲಿ ಏನು ಅಗ್ರಿಮೆಂಟ್ ಆಯಿತು, ಮನು ಲಿಮಿಟೆಡ್ ಅವರು 2 lakh rupees ಪರ್ಚೇಸ್ ಕನ್ಸಿಡರೇಷನನ್ನು ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಕೊಂಡ್ರು. ಯಾವ ರೀತಿ ಕೊಡ್ತಾ ಇದ್ದಾರೆ ಅವರು, ಟು ದ ಇಶ್ಯೂ ಆಫ್ 2 shares ಆಫ್ ಮನು ಲಿಮಿಟೆಡ್ ಫಾರ್ ಎವ್ರಿ ಶೇರ್ ಇನ್ ಸೋನು ಲಿಮಿಟೆಡ್. ಸೊ ಇದರ ಅರ್ಥ ಏನಪ್ಪ, ಇದೇ ಭಾಳ ಇಂಪಾರ್ಟೆಂಟ್, ಇದನ್ನು ಭಾಳ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಏನು ಹೇಳ್ತಾ ಇದ್ದಾರೆ, ದ ಇಶ್ಯೂ ಆಫ್ 2 shares ಆಫ್ ಮನು ಲಿಮಿಟೆಡ್, ಮನು ಲಿಮಿಟೆಡ್ದವರು ಕೊಂಡ್ಕೊಳ್ತಾ ಇದ್ದಾರೆ. ಓಕೆ, ಟ್ರಾನ್ಸ್ಫರರ್ ಕಂಪ್ನಿ ಅಂತ ಬರುತ್ತೆ ಕಾನ್ಸೆಪ್ಟು. ಇಲ್ಲಿ ಏನಾಗ್ತಾ ಇದೆ, ಮನು ಲಿಮಿಟೆಡ್ ಇಸ್ ಪರ್ಚೇಸಿಂಗ್ ದಿ ಸೋನು ಲಿಮಿಟೆಡ್ ಕಂಪನಿ. ಪರ್ಚೇಸಿಂಗ್ ಕಂಪ್ನಿ ಯಾವುದ್ರ ಇಲ್ಲಿ, ಸೋನು ಲಿಮಿಟೆಡ್, ಆ್ಯಂಡ್ ಸೆಲ್ಲಿಂಗ್ ಕಂಪ್ನಿ ಸೋನು ಲಿಮಿಟೆಡ್. ಸೊ ಮನು ಲಿಮಿಟೆಡ್ದು 2 ಶೇರು ಸೋನು ಲಿಮಿಟೆಡ್ 1 ಶೇರ್ ಈಕ್ವಲ್ ಮಾಡ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತಂದರೆ, ಸೋನು ಲಿಮಿಟೆಡ್ 1 ಶೇರಿಗೆ ಮನು ಲಿಮಿಟೆಡ್ದವರು 2 ಶೇರ್ಸನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಎಷ್ಟು ಶೇರನ್ನು ಕೊಡ್ತಾರೆ, ಅದು ₹5 per share ಫುಲ್ಲಿ ಪೇಡ್ ಅಂತ ಹೇಳ್ತಾ ಇದ್ದಾರೆ. ಬ್ಯಾಲೆನ್ಸನ್ನು ಕ್ಯಾಶ್ನಲ್ಲಿ ಕೊಡ್ತಾ ಇದ್ದಾರೆ. ಸೊ
ಅದನ್ನ ಮೇನ್ ಇಲ್ಲಿ ನಾವು ಪರ್ಚೇಸ್ ಕನ್ಸಿಡರೇಷನ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದಿದೆ. ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್ ಪೇಡ್ ಇನ್ ಸೇಲ್ಸ್ ಆ್ಯಂಡ್ ಕ್ಯಾಶ್. ಓಕೆ, ವಿಲ್ ಸಿ ದ ಸೊಲ್ಯೂಷನ್ ಫಾರ್ ದಿಸ್. ನೋಡ್ರಿ, ಇನ್ ಇಕ್ವಿಟಿ ಸೇಲ್ಸ್ 2 shares of Manu Limited for every share of Sonu Limited. ನೀವು ಇದನ್ನು ಬೇಕಾದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹಾಕ್ಬೋದು. ಸೊ ಟೋಟಲ್ ಸೇರ್ಸ್ ಸೋನು ಲಿಮಿಟೆಡ್ ಎಷ್ಟಿದಾವೆ ರೀ? 10,000 ಇದಾವೆ. ಓಕೆ, ಒಂದು ಸೋನು ಲಿಮಿಟೆಡ್ ಸೇರ್ಸಿಗೆ ಮನು ಲಿಮಿಟೆಡ್ದವರು 2 ಸೇರ್ಸನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಟೋಟಲ್ ಸೋನು ಲಿಮಿಟೆಡ್ದು 10,000 ಸೇರ್ಸ್ ಅದಾವೆ. ಅಂದ್ರೆ ಮನು ಲಿಮಿಟೆಡ್ದವ್ರು ಎಷ್ಟು ಸೇರ್ಸ್ ಕೊಡ್ಬೇಕಾಗತ್ತೆ ರೀ? 20,000 ಸೇರ್ಸ್. ಇದರ ಅರ್ಥ ಏನು? ಒಂದು ಸೋನು ಲಿಮಿಟೆಡ್ ಸೇರ್ಸಿಗೆ ಮನು ಲಿಮಿಟೆಡ್ದವರು 2 ಸೇರ್ಸನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಟೋಟಲ್ ಮನು ಲಿಮಿಟೆಡ್ ಸೇರ್ಸ್ ಎಷ್ಟು ಅದಾವ್ರಿ? 10,000 ಸೇರ್ಸ್ ಅದಾವ. ಅದಕ್ಕೆ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಹಾಕಿನೂ ನೀವು ಈ ರೀತಿ ಕಂಡು ಹಿಡಿಬಹುದು. ಸೊ 20,000 ಸೇರ್ಸನ್ನು ಯಾವ ಬೆಲೆ ಕೊಡ್ತಾ ಇದ್ದಾರೆ? 5 rupees ಈಚ್. 5 rupees ಈಚ್ ಕೊಡ್ತಾ ಇದ್ದಾರೆ. ಸೊ ದಟ್ ಈಸ್ 1 lakh rupees. ಬ್ಯಾಲೆನ್ಸ್ ಏನು ಮಾಡ್ತಾ ಇದ್ದಾರೆ? ಅವರು ಇನ್ ಕ್ಯಾಶ್ ಕೊಡ್ತಾ ಇದ್ದಾರೆ. ಬ್ಯಾಲೆನ್ಸನ್ನು ಇನ್ ಕ್ಯಾಶ್ ಕೊಡ್ತಾ ಇದ್ದಾರೆ. ಸೊ ಅದು ಎಷ್ಟಿದೆ ರೀ? ಪರ್ಚೇಸ್ ಪ್ರೈಸ್ ಮೈನಸ್ ಪೇಮೆಂಟ್ ಇನ್ ಇಕ್ವಿಟಿ ಶೇರ್ಸ್ 2 lakh ಮೈನಸ್ 1 lakh, ಟೋಟಲ್ 1 lakh. ಪರ್ಚೇಸ್ ಕನ್ಸಿಡರೇಷನ್ ಅವ್ರು ಹೇಳಿದ್ದಾರೆ 2 lakh rupees ಮಾತ್ರ ಕೊಡಬೇಕು. ಅದನ್ನ ಯಾವ ರೀತಿ ಕೊಡಬೇಕು ಅಂತ ಹೇಳಿದ್ದಾರೆ? ಒಂದು ಸೇರ್ ಮುಖಾಂತರ, ಇನ್ನೊಂದು ಬ್ಯಾಲೆನ್ಸನ್ನು ಕ್ಯಾಶ್ ಮುಖಾಂತರ ಅಂತ ಹೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಪಾರ್ಟ್ ಅಪ್ಪ ಅಂತಂದರೆ ದಿಸ್ ಒನ್, 2 shares ಆಫ್ ಮನು ಲಿಮಿಟೆಡ್ ಫಾರ್ ಎವ್ರಿ ಸೇರ್ಸ್ ಆಫ್ ಸೋನು ಲಿಮಿಟೆಡ್. ಇದನ್ನು ನೀವು ಅರ್ಥ ಮಾಡ್ಕೊಂಡು, ಇನ್ನು 15 ಮಾರ್ಕ್ಸಿನ ಕ್ವಶನ್ನಲ್ಲಿ ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡುವಂಥ ಸಂದರ್ಭಗಳು ಬರ್ತವೆ. ಅದಕ್ಕೆ ನೀವು ಇದನ್ನು ಕ್ಲಿಯರ್ ಆಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ರಿ. ಓಕೆ, ಸೊ 2 shares ಆಫ್ ಮನು ಲಿಮಿಟೆಡ್ ಫಾರ್ ಎವ್ರಿ ಸೇರ್ ಆಫ್ ಸೋನು ಲಿಮಿಟೆಡ್. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದರ ಅರ್ಥ ಹೆಂಗಪ್ಪ ಅಂತಂದರೆ, ಒಂದು ಸೇರ್ ಸೋನು ಲಿಮಿಟೆಡ್ದು ಅಗೇನೆಸ್ಟು ಮನು ಲಿಮಿಟೆಡ್ದವರು 2 ಸೇರ್ಸನ್ನು ಕೊಡ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಸೋನು ಲಿಮಿಟೆಡ್ದು ಟೋಟಲ್ ಸೇರ್ಸು 10,000 ಸೇರ್ಸ್ ಇದ್ದಾವೆ. ಅದಕ್ಕೆ ನಾವೇನು ಮಾಡಿದ್ವಿ? 10,000 ಇಂಟು 2 ಡಿವೈಡೆಡ್ ಬೈ 1. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಆಗುತ್ತೆ? 1 ಸೋನು ಲಿಮಿಟೆಡ್ ಸೇರ್ಸಿಗೆ 2 ಮನು ಲಿಮಿಟೆಡ್ ಸೇರ್ಸ್ ಕೊಡ್ತಾ ಇದ್ದಾರೆ. ಹಾಗಾದರೆ 10,000 ಸೋನು ಲಿಮಿಟೆಡ್ ಸೇರ್ಸಿಗೆ ಮನು ಲಿಮಿಟೆಡ್ದವರು ಎಷ್ಟು ಸೇರ್ಸನ್ನು ಕೊಡಬೇಕು ಅಂತ ಮಾಡಿದ್ರಿ ಅಂತಂದರೆ 20,000 ಸೇರ್ಸು ಬರ್ತವೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ಓಕೆ, ಲೆಟ್ಸ್ ಮೂವ್ ನೆಕ್ಸ್ಟ್ ಪ್ರಾಬ್ಲಮ್. 2016 ಬಂದಿದ್ದು, ಬಿ ಲಿಮಿಟೆಡ್ ಅಗ್ರೀಡ್ ಟು ಟೇಕ್ ಓವರ್ ದ ಬಿಸ್ನೆಸ್ ಆಫ್ ಕ್ಯೂ ಲಿಮಿಟೆಡ್. ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಕ್ಯೂ ಲಿಮಿಟೆಡ್ ವೇರ್ ಟೇಕನ್ ಓವರ್ ಬೈ ಪಿ ಲಿಮಿಟೆಡ್ ಅಟ್ ದ ಫಾಲೋವಿಂಗ್ ವ್ಯಾಲ್ಯೂಸ್. ಇಲ್ಲಿ ಪಿ ಲಿಮಿಟೆಡ್ ಅಗ್ರೀಡ್ ಟು ಟೇಕ್ ಓವರ್ ದ ಬಿಸ್ನೆಸ್ ಆಫ್ ಕ್ಯೂ ಲಿಮಿಟೆಡ್. ಪಿ ಲಿಮಿಟೆಡ್ದು ಪರ್ಚೇಸಿಂಗ್ ಕಂಪನಿ, ಕ್ಯೂ ಲಿಮಿಟೆಡ್ದವರು ಸೆಲ್ಲಿಂಗ್ ಕಂಪನಿ. ಸೊ ಅವ್ರೇನು ಮಾಡ್ತಾ ಇದ್ದಾರೆ? ಇಲ್ಲಿ ಪಿ ಲಿಮಿಟೆಡ್ ಕ್ಯೂ ಲಿಮಿಟೆಡನ್ನು ಕೊಂಡ್ಕೊಳ್ತಾ ಇದೆ. ಅವಾಗ ಏನೇನಿತ್ತು? ಕ್ಯೂ ಲಿಮಿಟೆಡ್ದು ಗುಡ್ ವಿಲ್ 1,20,000, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 1,50,000, ಮಷಿನರಿ 75, ಸ್ಟಾಕ್ 45,000, ಡೆಟರ್ಸ್ 30,000, ಕ್ಯಾಶ್ 20,000, ಸನ್ರಿ ಕ್ರೆಡಿಟರ್ಸ್ 70,000, ಬಿಲ್ಸ್ ಪೇಯಬಲ್ 20,000, 6% ಡಿಬೆಂಚರ್ಸ್ 50,000. ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್. ಇಲ್ಲಿ ಏನು ಮಾಡ್ತೀವಿ ನಾವು? ನೆಟ್ ಅಸೆಟ್ಸ್ ಮೆಥಡ್ ಅಂತ ನಾವು FA1ನಲ್ಲಿನೂ ಕಲ್ತಿದ್ದೀವಿ. ಇಲ್ಲಿನೂ ನಾವು ನೆಟ್ ಅಸೆಟ್ ಮೆಥಡ್ನೇ ಮಾಡ್ತಾ ಇದ್ದೀವಿ. ಏನು ಮಾಡ್ತೀವಿ ಇಲ್ಲಿ ಅಂತಂದರೆ, ಟೋಟಲ್ ಅಸೆಟ್ಸ್ನಲ್ಲಿ ಟೋಟಲ್ ಲಯಬಿಲಿಟೀಸನ್ನು ಮೈನಸ್ ಮಾಡ್ತೀವಿ. ಅವಾಗ ಏನು ಉಳಿತದಲ್ಲ ಅದಕ್ಕೆ ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಪಿ ಲಿಮಿಟೆಡ್ ಇಸ್ ಬೈಯಿಂಗ್ ಟು ಕ್ಯೂ ಲಿಮಿಟೆಡ್ ಆರ್ ಟೇಕಿಂಗ್ ಓವರ್ ದಿ ಕ್ಯೂ ಲಿಮಿಟೆಡ್. ಸೊ ಸೊಲ್ಯೂಷನ್ ಏನ್ರಿ? ಅದೇ ಹೇಳಿದ್ನಲ್ಲ, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಅಸೆಟ್ಸ್ ಟೇಕನ್ ಓವರ್ ಬೈ ಪಿ ಲಿಮಿಟೆಡ್. ಅಸೆಟ್ಸ್ ಟೇಕನ್ ಓವರ್ ಬೈ ಪಿ ಲಿಮಿಟೆಡ್, goodwill 1,20,000, land and building 1,50,000, machinery 75, stock 45, debtors 30, cash 20. So total assets taken over by P Limited is 4,40,000. So when P Limited is buying the Q Limited, everything is belongs to P Limited only. So it may be your assets or it may be your liabilities. So now ಲೈಬಿಲಿಟೀಸನ್ನು ಎಲ್ಲ ಮೈನಸ್ ಮಾಡಿದ ಮೇಲೆ, ಅಸೆಟ್ಸ್ನಲ್ಲಿ ಎಲ್ಲ ಲೈಬಿಲಿಟೀಸ್ ಮೈನಸ್ ಮಾಡಿದ ಮೇಲೆ ಏನು ದುಡ್ಡು ನಾವು ವಾಪಸ್ ಕೊಡ್ತೀವಲ್ಲ ಅದಕ್ಕೆ ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಲೈಬಿಲಿಟೀಸ್ ಟೇಕನ್ ಓವರ್, ಸನ್ರಿ ಕ್ರೆಡಿಟರ್ಸ್ 70,000, ಬಿಲ್ಸ್ ಪೇಯಬಲ್ 20,000, 6% ಡಿಬೆಂಚರ್ಸ್ 50,000, 1,40,000. ಸೊ 4,40,000ನಲ್ಲಿ 1,40,000 ಮಾಡಿದ್ವಿ ಅಂತಂದರೆ ಪರ್ಚೇಸ್ ಕನ್ಸಿಡರೇಷನ್ ಬರುತ್ತೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಈ ಡ್ಯೂ ಟು ಶಾರ್ಟೇಜ್ ಆಫ್ ಟೈಮ್, ನಿಮ್ಮ ಎಕ್ಸಾಮ್ ಆಲ್ರೆಡಿ
ಅಕ್ಕಮಹಾದೇವಿ ಯೂನಿವರ್ಸಿಟಿ ಎಕ್ಸಾಮ್ಸನ್ನು 21ರಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಆಲ್ರೆಡಿ ಹೊಸ ರಿವೈಸ್ಡ್ ಟೈಮ್ ಟೇಬಲ್ ಬಂದಿದೆ. ಅದಕ್ಕೆ ನಾನು ಥೆರಾಟಿಕಲ್ ಪಾರ್ಟ್ನಲ್ಲಿ ಭಾಳ ಡಿಸ್ಕಷನ್ ಮಾಡ್ತಾ ಇಲ್ಲ, ನೀವು ಓದ್ಕೊಂಡು ರೆಡಿ ಇರ್ತೀರಾ ಅಂಥೇಳಿ. ನಾನು ಜಸ್ಟ್ ಪ್ರಾಬ್ಲಮ್ಸನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇನು ಈ ರೀತಿ ಅಸೆಟ್ಸು ಲೈಬಿಲಿಟೀಸು ಕೊಟ್ಟರು ಅಂತಂದರೆ ಟೋಟಲ್ ಅಸೆಟ್ಸ್ನಲ್ಲಿ ಮೈನಸ್ ಲೈಬಿಲಿಟೀಸ್ ಮಾಡಿದಿರಿ ಅಂತಂದ್ರೆ ನಿಮ್ಮ ಪರ್ಚೇಸ್ ಕನ್ಸಿಡರೇಷನ್ ಬರುತ್ತೆ. ಇಷ್ಟಕ್ಕೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟ್ 2019ರಲ್ಲಿ ಸನ್ ಲಿಮಿಟೆಡ್ ಅಗ್ರಿ ಟು ಟೇಕ್ ಓವರ್ ಮೂನ್ ಲಿಮಿಟೆಡ್. ದ ಶೇರ್ ಕ್ಯಾಪಿಟಲ್ ಆಫ್ ಮೂನ್ ಲಿಮಿಟೆಡ್ ಕನ್ಸಿಸ್ಟ್ ಆಫ್ 1000 shares ಆಫ್ ₹100 ಈಚ್. ಸನ್ ಲಿಮಿಟೆಡ್ ಅಗ್ರಿ ಟು ಪೇ. ನೋಡ್ರಿ, ಸನ್ ಲಿಮಿಟೆಡ್ ಅಗ್ರಿ ಟು ಟೇಕ್ ಓವರ್ ಮೂನ್ ಲಿಮಿಟೆಡ್. ಸನ್ ಲಿಮಿಟೆಡ್ ಈಸ್ ಗೋಯಿಂಗ್ ಟು ಪರ್ಚೇಸ್ ಅಂದರೆ ಚೆನ್ನಾಗಿ ಅರ್ಥ ಆಗುತ್ತೆ. ಸನ್ ಲಿಮಿಟೆಡ್ ಅಗ್ರಿ ಟು ಟೇಕ್ ಓವರ್ ಮೂನ್ ಲಿಮಿಟೆಡ್ ಅಂದರೆ ಮೂನ್ ಲಿಮಿಟೆಡ್ ಸನ್ ಲಿಮಿಟೆಡ್ದವ್ರನ್ನ ಟೇಕ್ ಓವರ್ ಮಾಡ್ತಾ ಇದೆ. ದ ಶೇರ್ ಕ್ಯಾಪಿಟಲ್ ಆಫ್ ಮೂನ್ ಲಿಮಿಟೆಡ್ ಕನ್ಸಿಸ್ಟ್ ಆಫ್ 1000 shares ಆಫ್ 100 ಈಚ್. ಸನ್ ಲಿಮಿಟೆಡ್ ಅಗ್ರಿ ಟು ಪೇ. ಸನ್ ಲಿಮಿಟೆಡ್ದವರು ಮೂನ್ ಲಿಮಿಟೆಡ್ನ ಬೈ ಮಾಡ್ತಾ ಇದ್ದಾರೆ. ಅದಕ್ಕೆ ಸನ್ ಲಿಮಿಟೆಡ್ದವ್ರು ಏನು ಅಗ್ರಿ ಮಾಡಿದ್ರು ಅಂತಂದರೆ ₹50 ಫಾರ್ ಎವ್ರಿ ಶೇರ್ ಇನ್ ಮೂನ್ ಲಿಮಿಟೆಡ್. ಮೂನ್ ಲಿಮಿಟೆಡ್ನಲ್ಲಿ ಪರ್ ಶೇರ್ಗೆ ₹50 ಕೊಡ್ತೀವಿ. ನಂತರ ಆ್ಯನ್ ಎಕ್ಸ್ಚೇಂಜ್ ಆಫ್ 3 shares ಆಫ್ ಸನ್ ಲಿಮಿಟೆಡ್ ಆಫ್ ₹20 each at the market value of ₹40 each for every share in the moon limited. An exchange of 3 shares of sun limited. An exchange of 3 shares of sun limited of ₹20 each at the market value of 40 each for every shares in the moon limited. ಮೂನ್ ಲಿಮಿಟೆಡ್ ಒಂದು ಶೇರ್ ಬದಲಾಗಿ ಸನ್ ಲಿಮಿಟೆಡ್ದವರು 3 ಶೇರ್ಸನ್ನು ಕೊಡ್ತಾರೆ. ಆ 3 ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಚ್ ಶೇರ್ ಈಸ್ 40 ಮತ್ತು ಪೇಸ್ ವ್ಯಾಲ್ಯೂ ಈಸ್ 20. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ನಲ್ಲಿ ಹೇಳ್ತೀನಿ. ಬಿಕಾಸ್ ಮೂನ್ ಲಿಮಿಟೆಡ್ದವರು ಒಂದು ಶೇರಿಗೆ ಸನ್ ಲಿಮಿಟೆಡ್ದವರು 3 shares ಕೊಡ್ತಾರೆ. ಆ ಕೊಡುವಾಗ 3 sharesನ್ನು ಕೊಡುವಾಗ ಒಂದು ಶೇರ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ₹40 ಇದೆ. ಸೊ ಅದನ್ನು ನಾವು ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿ ಅವರಿಗೆ ನಾವು ಪರ್ಚೇಸ್ ಕನ್ಸಿಡರೇಷನನ್ನು ಕೊಡಬೇಕು. ಓಕೆ, ಸೊ ಲೆಟ್ಸ್ ಸಿ ದ ಸೊಲ್ಯೂಷನ್ ಫಾರ್ ದಿಸ್. ನೋಡ್ರಿ, ಇನ್ ಕ್ಯಾಶ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅವರು? ₹50 ಫಾರ್ ಎವ್ರಿ ಶೇರ್ ಇನ್ ಮೂನ್ ಲಿಮಿಟೆಡ್. ₹50 ಕ್ಯಾಶ್ ಮುಖಾಂತರ ಕೊಡ್ರಿ ಎವ್ರಿ ಶೇರ್. 1000 shares ಇದಾವೆ. ಹಾಗಾದ್ರೆ ₹50 ಅಂತಂದ್ರೆ ಎಷ್ಟಾಗುತ್ತೆ? ₹50,000. 1000 shares ಆಫ್ ₹50 ಈಚ್, 50,000. ಇನ್ ಇಕ್ವಿಟಿ ಶೇರ್ಸ್ ಏನು ಹೇಳಿದ್ರು ಅವರು? ಸನ್ ಲಿಮಿಟೆಡ್ ಇಶ್ಯೂಡ್ 3 shares ಫಾರ್ ಈಚ್ ಶೇರ್ ಇನ್ ಮೂನ್ ಲಿಮಿಟೆಡ್ ಅಟ್ ₹20 ಅಟ್ ಮಾರ್ಕೆಟ್ ವ್ಯಾಲ್ಯೂ ಅಟ್ ₹40 ಈಚ್. ಫಸ್ಟ್ ನಾವಿಲ್ಲಿ ಏನು ಮಾಡಬೇಕಾಗತ್ತೆ? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಶೇರ್ಸ್. ಸೊ ಅದಕ್ಕೆ ಏನು ಮಾಡಿದ್ರು ನಾವು? ಒಂದು ಶೇರ್ ಮೂನ್ ಲಿಮಿಟೆಡ್ ಅಗ್ನೆಸ್ಟು ಸನ್ ಲಿಮಿಟೆಡ್ದವರು 3 sharesನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ 1000 sharesಗೆ ಎಷ್ಟು ಶೇರ್ಸನ್ನು ಕೊಡಬೇಕಾಗತ್ತೆ? ಆವಾಗ ಫಾರ್ಮುಲಾ 1000 × 3 / 1, 3000 sharesನ್ನು ಕೊಡಬೇಕು. ಸೊ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಈಸ್ ₹40, ಫೇಸ್ ವ್ಯಾಲ್ಯೂ ಈಸ್ ₹20. ಸೊ ವಿ ಹ್ಯಾವ್ ಟು ಸಿ ದ್ಯಾಟ್ ಸಿ ಮತ್ತೆ ನಾನು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಶೇರ್ ಕ್ಯಾಪಿಟಲ್ ಆಲ್ವೇಸ್ ಶೋಸ್ ಇನ್ ಫೇಸ್ ವ್ಯಾಲ್ಯೂ. ಅದರ ಮೇಲ್ಗಡೆ ಏನು ದುಡ್ಡು ಬರುತ್ತಲ್ಲ ಅದನ್ನು ನಾವು ಪ್ರೀಮಿಯಮಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಶೇರ್ ಪ್ರೀಮಿಯಂ ಅಕೌಂಟಿಗೆ ಹಾಕ್ತೀವಿ. ಅದಕ್ಕೆ ನಾವು ಇಲ್ಲಿ ಏನು ಮಾಡಿದ್ದೀವಿ? ಶೇರ್ ಕ್ಯಾಪಿಟಲ್ 3000 × 20 60,000, ಪ್ರೀಮಿಯಂ 30,000. ಸಾರಿ, ಇದು 30,000 ಅಲ್ಲ, ಇದು 3000. 0 ಕಾಮರ್ಸ್ ಸ್ಟೂಡೆಂಟ್ಸು 0ನ ಒಂದೊಂದ್ಸಲ ಹಾಗೆ ಹಾಕ್ತಾರೆ. 3000 × 20 60,000. So here purchase consideration is 1 lakh. Sorry, total share capital 1,20,000 ಕೊಡ್ತಾ ಇದ್ದೀವಿ. Total purchase consideration is 1,70,000. 1,70,000. So ಹೋಪ್ ಯುವರ್ 2014ರಲ್ಲಿ ಯಾವ ರೀತಿ ಪ್ರಾಬ್ಲಮ್ ಮಾಡಿದ್ದೀವಲ್ಲ ಅದೇ ರೀತಿ ಈ ಪ್ರಾಬ್ಲಮ್ ಇದೆ. ಇದರಲ್ಲಿ ಚೇಂಜಸ್ ಏನಪ್ಪ ಅಂತಂದರೆ ₹20 ಪ್ರೀಮಿಯಮನ್ನು ಕೊಡ್ತಾ ಇದ್ದಾರೆ. ಮಾರ್ಕೆಟ್ ವ್ಯಾಲ್ಯೂ 40 ಇರೋದ್ರಿಂದ ₹20 ನಾವು ಶೇರ್ ಕ್ಯಾಪಿಟಲ್ ಟ್ರಾನ್ಸ್ಫರ್ ಮಾಡ್ತೀವಿ. ಉಳಿದ ₹20 ಪ್ರೀಮಿಯಮಲ್ಲಿ ಕೊಟ್ಟಿದ್ದೀವಿ ಅಂಥೇಳಿ ಅಟ್ ಪ್ರೀಮಿಯಂ ಶೇರ್ ಪ್ರೀಮಿಯಂ ಅಕೌಂಟ್ನಲ್ಲಿ ₹60,000 ತೋರಿಸ್ತೀವಿ. ಸೊ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಈಸ್ 1,70,000.
ನೆಕ್ಸ್ಟ್ 5 ಮಾರ್ಕ್ಸಿನ ಕ್ವಶನ್ನು 2021ರಲ್ಲಿ ಬಂದಿದ್ದು. ಇದು ಭಾಳ ಸಿಂಪಲ್ ಇದೆ, ಇದನ್ನು ನೀವು ಸೊಲ್ಯೂಷನ್ ಮಾಡಿ. ಇದರಲ್ಲಿ ಏನು ಡಿಫಿಕಲ್ಟೀಸ್ ಇಲ್ಲ. ಆಲ್ರೆಡಿ ನೆಟ್ ಅಸೆಟ್ ಮೆಥಡ್ ಮೇಲೆ ಒಂದು ಪ್ರಾಬ್ಲಮನ್ನು ಮಾಡಿದ್ದೀನಿ ನಾನು. ಇಲ್ಲಿನೂ ಗುಡ್ ವಿಲ್ಲು, ಮಷಿನರಿ, ಫರ್ನಿಚರು, ಸ್ಟಾಕು, ಕ್ಯಾಶು ಕೊಟ್ಟಿದ್ದಾರೆ. ಅದರಲ್ಲಿ ಲಯಬಿಲಿಟೀಸನ್ನು ಮೈನಸ್ ಮಾಡಿದಿರಿ ಅಂತಂದರೆ ನಿಮ್ಮ ಪರ್ಚೇಸ್ ಕನ್ಸಿಡರೇಷನ್ ಬರುತ್ತೆ. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿಸ್ ಪ್ರಾಬ್ಲಮ್. ಇದು ನೆಕ್ಸ್ಟ್ ಸ್ಲೈಡ್ನಲ್ಲಿ ಸೊಲ್ಯೂಷನ್ ಇದೆ. ಸೊಲ್ಯೂಷನ್ನು ನೀವು ವಾಚ್ ಮಾಡಿ. ಏನು ಮಿಸ್ಟೇಕ್ಸ್ ಇರ್ತೈತಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ, ಅಥವಾ ನಿಮ್ಮದು ಕರೆಕ್ಟ್ ಬಂತು ಅಂತಂದರೆ ಯುವರ್ ಪ್ರಾಬ್ಲಮ್ ಇಸ್ ಕರೆಕ್ಟ್. ನೆಕ್ಸ್ಟ್ ಯು ವಿಲ್ ಮೂವ್ ಟು 15 ಮಾರ್ಕ್ಸ್ ಕ್ವಶನ್. ಬಿಗ್ ಕ್ವಶನ್ಸ್. So dear students, before watching this problem, you please write down, or you may refer this also. So very understood carefully. ಎಷ್ಟು ಕಾನ್ಸಂಟ್ರೇಟ್ ಮಾಡಿ ನೀವು ಈ ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ತೀರಿ, ಅಷ್ಟು ಈಸಿಯಾಗಿ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋ. ನೋಡಲಿಕ್ಕೆ ಭಾಳ ದೊಡ್ಡ ಪ್ರಾಬ್ಲಮ್ ಕಾಣುತ್ತೆ ನಿಮಗೆ, ಆದರೆ ಸೊಲ್ಯೂಷನ್ ಈಸ್ ವೆರಿ ವೆರಿ ಸಿಂಪಲ್. ಸೊ ಇನ್ನೊಂದು ಮಾತು ನಿಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ನಾನು. ಎರಡನೇ ಯೂನಿಟ್ ಏನಿದೆ ಅಲ್ಲ, ಎರಡನೇ ಯೂನಿಟ್ನಲ್ಲಿ ಬ್ಯಾಲೆನ್ಸ್ ಶೀಟನ್ನು ನಾವು ರೆಡಿ ಮಾಡಬೇಕಾಗತ್ತೆ. ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟನ್ನು ಈ ರೀತಿ ನಿಮಗೆ ವೆರ್ಟಿಕಲ್ ಫಾರ್ಮ್ಯಾಟನ್ನು ನಿಮ್ಮ ಕ್ವಶನ್ ಪೇಪರ್ನಲ್ಲೇ ಕೊಟ್ಟಿರ್ತಾರೆ. ಅದನ್ನು ನೋಡಿ ನೀವು ಯು ಕ್ಯಾನ್ ಸಾಲ್ವ್ ದ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್. ಓಕೆ, ನೀವು ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಬೈ ಚಾನ್ಸ್ ಮರೆತ್ರಿ, ಅಲ್ಲಿ ನೆನಪಾಗ್ತಾ ಇಲ್ಲ ಅಂತಂದರೆ ಈ ರೀತಿ ಕೊಟ್ಟಿರ್ತಾರೆ. ಏನೇನು ಐಟಮ್ ಕೊಟ್ಟಿರ್ತಾರೆ ನೋಡಿಕೊಂಡು ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ 15 ಮಾರ್ಕ್ಸ್ ಕ್ವಶನ್ನು 2016ರಲ್ಲಿ ಬಂದಿದೆ ಇದು. ನಾವು ವಿ ವಿಲ್ ರೀಡ್ ಔಟ್ ಇಟ್. P Limited and Q Limited have decided to amalgamate their business by forming a new company called PQ Limited to take over the assets and liabilities of both the companies on the basis of following balance sheets. ಇಲ್ಲಿ P Limited Q Limited ಇದು ಅಮಾಲ್ಗಮೇಷನ್. P Limited ಮತ್ತು Q Limited ಎರಡು ಮರ್ಜ್ ಆಗ್ತಾ ಇದ್ದಾವೆ, ಅಮಾಲ್ಗಮೇಟ್ ಆಗ್ತಾ ಇದ್ದಾವೆ. ಸೊ ಹೊಸ ಕಂಪ್ನಿಯನ್ನು ಹುಟ್ಟಾಕ್ತಾ ಇದ್ದಾರೆ, PQ Limitedನ್ನು ಹುಟ್ಟಾಕ್ತಾ ಇದ್ದಾರೆ. ಓಕೆ, ಈ P Limited ಮತ್ತು Q Limitedನ್ನು ಮರ್ಜ್ ಮಾಡಿ ನಾವು ಮರ್ಜ್ ಅಲ್ಲ ಅಮಾಲ್ಗಮೇಟ್ ಮಾಡಿ ಹೊಸ ಕಂಪ್ನಿ ಇದನ್ನು, ಈ ಕಂಪ್ನಿ ಎಲ್ಲ P ಮತ್ತು Q Limitedನ್ನು ಲಿಕ್ವಿಡೇಟ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಆನಂತರ ಇದೇ ಅಸೆಟ್ಸು ಲಯಬಿಲಿಟೀಸನ್ನು ತಗೊಂಡು ನಾವು ಹೊಸ ಕಂಪ್ನಿಯನ್ನು ಎಕ್ಸಿಸ್ಟ್ ಮಾಡಬೇಕು. ಓಕೆ, ನಾವು ಶೇರ್ ಹೋಲ್ಡರ್ಸ್ ಫಂಡ್ ಕೊಟ್ಟಿದ್ದಾರೆ, ಶೇರ್ ಕ್ಯಾಪಿಟಲ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ. P Limited 60,000 ಮೈನಸ್ನಲ್ಲಿದೆ, Q Limited 20,000 ಪ್ಲಸ್ನಲ್ಲಿದೆ. ಕರೆಂಟ್ ಲಯಬಿಲಿಟೀಸ್ ಟ್ರೇಡ್ ಪೇಬಲ್ 55,000, 70,000, ಟೋಟಲ್ ಇಕ್ವಿಟಿ ಲೈನ್ 2,90,000, 3,90,000. ಅಸೆಟ್ಸ್ನಲ್ಲಿ ಫಿಕ್ಸ್ಡ್ ಅಸೆಟ್ಸ್, ಟ್ಯಾಂಜಿಬಲ್ ಅಸೆಟ್ಸ್ ನೋಟ್ 4 ಕೊಟ್ಟಿದ್ದಾರೆ, 1,60,000, 1,90,000. ಇಂಟ್ಯಾಂಜಿಬಲ್ ಗುಡ್ ವಿಲ್ 50,000. ಕರೆಂಟ್ ಅಸೆಟ್ಸ್ನಲ್ಲಿ ಇನ್ವೆಂಟರಿ ಸ್ಟಾಕ್ 80,000, 50,000. ಟ್ರೇಡ್ ರಿಸಿವೇಬಲ್ಸ್ ಡೆಟರ್ಸ್ 35,000, 70,000. ಕ್ಯಾಶ್ ಆ್ಯಂಡ್ ಕ್ಯಾಶ್ ಎಕ್ವಿವೆಲೆಂಟ್ ಕ್ಯಾಶ್ 20,000, 30,000. ಟೋಟಲ್ 2,95,000, 3,90,000. ಇದಕ್ಕೆ ಸಂಬಂಧಪಟ್ಟಂಥ ನೋಟ್ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ 3 lakh. ಶೇರ್ ಕ್ಯಾಪಿಟಲ್ ಆಫ್ ಡ್ಯಾಶ್ ಈಚ್ ಫುಲ್ಲಿ ಪೇಡ್ ಅಪ್ 3 lakh. ನಂತರ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಜನರಲ್ ರಿಸರ್ವ್ Q Limited 10,000 ಇದೆ. ಸರ್ಪ್ಲಸ್ ಬ್ಯಾಲೆನ್ಸ್ ಇನ್ P&L ಅಕೌಂಟ್ ಮೈನಸ್ ಅಂದರೆ ಲಾಸ್ ಇದೆ, ಯಾರ್ದು P Limited 60,000. ನಂತರ Q Limited ಮತ್ತೆ ಪ್ರಾಫಿಟ್ ಇದೆ 10,000. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ -60, 20. ಟ್ರೇಡ್ ಪೇಬಲ್ಸ್ನಲ್ಲಿ ಸಂಡಿಕೇಟರ್ಸು ಮತ್ತು ಬಿಲ್ಸ್ ಪೇಬಲ್ ಇದೆ. ಟ್ಯಾಂಜಿಬಲ್ ಅಸೆಟ್ಸ್ನಲ್ಲಿ ಬಿಲ್ಡಿಂಗು ಫರ್ನಿಚರ್ ಇದೆ. ಓಕೆ, ಏನು ಕೇಳಿದ್ದಾರೆ? ಅಸರ್ಟೈನ್ ದ ಪರ್ಚೇಸ್ ಕನ್ಸಿಡರೇಷನ್ ಆಫ್ ಈಚ್ ಕಂಪನಿ ಆ್ಯಂಡ್ ಪ್ರಿಪೇರ್ ದ ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್. ಅಥರೈಸ್ಡ್ capital PQ Limited is 10 lakh divided into shares of 100 each. So this is the authorized capital of PQ Limited. ನಾವು PQ Limited ಬ್ಯಾಲೆನ್ಸ್ ಶೀಟನ್ನು ಮಾಡುವಾಗ ನೋಟ್ 1 ನಲ್ಲಿ ನಾವು authorized capital ಅನ್ನು ಡಿಸ್ಕ್ಲೋಸ್ ಮಾಡಬೇಕಾಗತ್ತೆ, ಅದಕ್ಕೆ ಅವರು ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಸಿ ಪ್ರಾಬ್ಲಮ್ನ ಯಾವ ರೀತಿ ಮಾಡ್ತೀವಿ ನಾವು ಅಂಥೇಳಿ ನೋಡೋಣ. ಸೊ ಪರ್ಚೇಸ್ ಕನ್ಸಿಡರೇಷನ್ನ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಇಲ್ಲಿನೂ ಅವ್ರೇನು ಹೇಳಿರಲಿಲ್ಲ ಅಂತಂದರೆ ಅಸೆಟ್ಸು ಮೈನಸ್ ಲಯಬಿಲಿಟೀಸನ್ನು ಮಾಡಿ ಪರ್ಚೇಸ್ ಕನ್ಸಿಡರೇಷನನ್ನು ನಾವು ಕಂಡುಹಿಡಿಬೇಕಾಗತ್ತೆ. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. 15 ಮಾರ್ಕ್ಸ್ ಕ್ವಶನನ್ನು ಸಾಲ್ವ್ ಮಾಡುವಾಗ ನೀವು ಸ್ಟೆಪ್ಸನ್ನು ಬೇಕಾದ್ರೆ ಬರ್ಕೊಳ್ರಿ. ಫಸ್ಟ್ ಸ್ಟೆಪ್ ಈಸ್ ಟು ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್. ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ. ಇಲ್ಲಿ ಏನು ಹೇಳಿಲ್ಲ, ಅದಕ್ಕೆ ಏನು ಮಾಡ್ತೀವಿ ನಾವು, ಅಸೆಟ್ಸ್ ಟೇಕ್ ಆನ್ ಓವರ್ ಮೈನಸ್ ಲಯಬಿಲಿಟೀಸ್ ಟೇಕ್ ಆನ್ ಓವರ್. ಏನು ಬ್ಯಾಲೆನ್ಸ್ ಉಳಿಯುತ್ತೆ ದಟ್ ಈಸ್ ದ ಪರ್ಚೇಸ್ ಕನ್ಸಿಡರೇಷನ್. ಸೊ ಹಿಯರ್ ಸಿ,
ಯಾವ್ದು ಅಸೆಟ್ಸ್ ಅದಾವೆ? ಬಿಲ್ಡಿಂಗ್ ಇಸ್ ದೇರ್ 70,000 ಆ್ಯಂಡ್ 1 lakh. ದೆನ್ ಫರ್ನಿಚರ್ 90,000. ಗುಡ್ ವಿಲ್ ಪಿ ಲಿಮಿಟೆಡ್ ಇಲ್ಲ, ಓನ್ಲಿ ಕ್ಯೂ ಲಿಮಿಟೆಡ್ ಇದೆ 50,000. ಸ್ಟಾಕ್ 80,000 50,000. ಡೆಟರ್ಸ್ 35,000 70,000. ಕ್ಯಾಶ್ 20,000 30,000. ಸೊ ಟೋಟಲ್ 2,95,000 3,90,000. ಓಕೆ, ನೆಕ್ಸ್ಟ್ ಲೈಬಿಲಿಟೀಸ್. ಅದಕ್ಕೆ 5 ಮಾರ್ಷನ್ನು ಇಂಪಾರ್ಟೆಂಟ್ ಅಂತ ಯಾಕೆ ಹೇಳಿದ್ರೆ ಇದು ಸಲುವಾಗಿ ಇಲ್ಲಿ ನೀವು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಲೇಬೇಕಾಗುತ್ತೆ. ಸಂಡಿ ಕ್ರೆಡಿಟರ್ಸ್ 30,000 40,000. ಬಿಲ್ಸ್ ಪೇಬಲ್ 25,000 30,000. ಸೊ ಟೋಟಲ್ಲು ಪರ್ಚೇಸ್ ಕನ್ಸಿಡರೇಷನ್ನು 2,40,000 3,20,000. 2,40,000 3,20,000. ಓಕೆ, ಅಂದರೆ ಹೆಂಗೆ ಬಂತು? 2,95,000ನಲ್ಲಿ ನಾವು 55,000 ಮೈನಸ್ ಮಾಡಿದ್ವಿ. 3,90,000ನಲ್ಲಿ ನಾವು 70,000 ಮೈನಸ್ ಮಾಡಿದ್ವಿ. ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ನು 2,40,000 3,20,000. ಈ ಪರ್ಚೇಸ್ ಕನ್ಸಿಡರೇಷನನ್ನು ಪಿ ಲಿಮಿಟೆಡ್ಡು ಮತ್ತು ಕ್ಯೂ ಲಿಮಿಟೆಡ್ಗೆ ಯಾವ ಮುಖಾಂತರ ಕೊಡ್ತಾ ಇದ್ದಾರೆ ಏನು ಹೇಳಿಲ್ಲ ಅಂತಂದರೆ ದಿಸ್ ವಿಲ್ ಬಿ ಗಿವನ್ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್ಸ್ ಓನ್ಲಿ. ಈ ಪರ್ಚೇಸ್ ಕನ್ಸಿಡರೇಷನ್ ಬಗ್ಗೆ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ಏನು ಹೇಳಿಲ್ಲ ಅಂತಂದರೆ ಯು ಶುಡ್ ಅಸ್ಯೂಮ್ ದ್ಯಾಟ್ this will be given in the form of shares at rupees 100 each. ಈ 100 each ಹೆಂಗೆ ತೊಗೊಂಡ್ರಿ ಸರ್ ಅಂತ ನೀವು ಕೇಳಿದ್ರಿ ಅಂತಂದ್ರೆ ನೀವು ಇಲ್ಲಿ ನೋಡಿ, ಪಿ ಕ್ಯೂ ಲಿಮಿಟೆಡ್ ಈಸ್ 10 lakh ಡಿವೈಡೆಡ್ ಇಂಟು ಸೇರ್ಸ್ ಆಫ್ 100 each. ಇಲ್ಲಿ ಸೇರ್ಸ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ share price at 100 each. So on that basis you have calculated the number of shares that will be given to P Limited and Q Limited because of amalgamating P Limited and Q Limited. Okay, let's see. This is the first step, is to calculate the purchase consideration. Then second step is to payment of purchase price in the form of equity shares. This is the second step. Now we will see the third steps. In the third steps you have to calculation of capital loss of A Limited or reserves and surplus. ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಥವಾ ಕ್ಯಾಪಿಟಲ್ ಲಾಸ್ ಅಥವಾ ಕ್ಯಾಪಿಟಲ್ ಗೇನ್ ಏನಾದರೂ ಇತ್ತು ಅಂತಂದ್ರೆ ಅದನ್ನು ನಾವು ನಿಲ್ ಮಾಡ್ತೀವಿ. ಸೊ ಇಲ್ಲಿ ನೋಡಿರಿ, ಪರ್ಚೇಸ್ ಪ್ರೈಸ್ ಎಷ್ಟು ಬಂದಿದೆ? 3,20,000 ಬಂದಿದೆ. ಪರ್ಚೇಸ್ ಪ್ರೈಸ್ 3,20,000 ಕ್ಯೂ ಲಿಮಿಟೆಡ್ದು, ಆಮೇಲೆ ಪಿ ಲಿಮಿಟೆಡ್ದು 2,40,000. ಸೊ ಕ್ಯೂ ಲಿಮಿಟೆಡ್ 3,20,000 ನಾವು ಕ್ಯಾಪಿಟಲ್ ಮುಖಾಂತರ ಕೊಡ್ತಾ ಇರೋದು. ಆಲ್ರೆಡಿ ಕ್ಯಾಪಿಟಲ್ ಎಷ್ಟಿದೆ ರೀ? 3 lakh ಇದೆ, ಅದನ್ನು ಅವ್ರಿಗೆ ಕೊಟ್ಬಿಡ್ತೀವಿ. ಇನ್ನು ಕ್ಯಾಪಿಟಲ್ ಲಾಸ್ ಇನ್ನೂ 20,000 rupees ನಾವು ಕೊಡಬೇಕು. ಸೊ ಷೇರ್ದಾರರಿಗೆ ನಾವು 3,20,000 ಟೋಟಲ್ ಕ್ಯೂ ಲಿಮಿಟೆಡ್ ಕೊಡಬೇಕಾಗಿತ್ತು. ಅದರಲ್ಲಿ ಆಲ್ರೆಡಿ ಕ್ಯಾಪಿಟಲ್ ಎಷ್ಟಿದೆ? ನಮ್ಮಲ್ಲಿ 3 lakh ಇದೆ. ಸೊ 3 lakh ದೇ ಆರ್ ಅಡ್ಜಸ್ಟಿಂಗ್ ವಿತ್ ದಟ್ ಪೇಡ್ ಅಪ್ ಕ್ಯಾಪಿಟಲ್. ಇನ್ನೂ ಕ್ಯಾಪಿಟಲ್ ಲಾಸ್ ಎಷ್ಟಾಗುತ್ತೆ? 20,000 ಅಗೇನ್ ದೇ ಹ್ಯಾವ್ ಟು ಪೇ. ಸೊ ಫಾರ್ ದ್ಯಾಟ್ ವಿ ಆರ್ ಅಡ್ಜಸ್ಟಿಂಗ್ ವಿತ್ ದ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸೊ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನಲ್ಲಿ ನೋಡಿ, ನೀವು ಪ್ರಾಬ್ಲಮ್ನ ಸೈಡ್ನಲ್ಲಿ ಇಟ್ಕೊಂಡೆ ನೋಡ್ತಾ ಇರಬೇಕು. ಕ್ಯೂ ಲಿಮಿಟೆಡ್ದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 20,000. ಸೊ ದಟ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಶೇರ್ ಹೋಲ್ಡರ್ಸ್ ಓನ್ಲಿ. ಸೊ ಪಿ ಕ್ಯೂ ಲಿಮಿಟೆಡ್ ಹ್ಯಾವ್ an authority to pay the all purchase consideration using share capital as well as share reserves and surplus. ಆ ರೀತಿ ಅವರು ಕೊಡ್ತಾ ಇದ್ದಾರೆ. ಸೊ ನಂತರ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಗೇನ್ ಆಫ್ ಪಿ ಲಿಮಿಟೆಡ್. ಇಲ್ಲಿ ಪಿ ಲಿಮಿಟೆಡ್ ಪರ್ಚೇಸ್ ಪ್ರೈಸ್ ಇಟ್ ಸೆಲ್ಫ್ ಇಸ್ ಶೋಯಿಂಗ್ 2,40,000. ಆದರೆ ಪೇಡ್ ಅಪ್ ಕ್ಯಾಪಿಟಲ್ ಅವ್ರದ್ದು ಎಷ್ಟಿದೆ ರೀ? 3 lakh ಇದೆ. ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟಿದೆ? 3 lakh ಇದೆ. ಸೊ ದೇರ್ ಇಸ್ ಅ ಕ್ಯಾಪಿಟಲ್ ಗೇನ್ ಟು ಪಿ ಕ್ಯೂ ಲಿಮಿಟೆಡ್. ಆ ಕ್ಯಾಪಿಟಲ್ ಗೇನನ್ನು ಅವರು ಅಡ್ಜಸ್ಟಿಂಗ್ ವಿತ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸೊ ದೇರ್ ಇಸ್ ಅ ಲಾಸ್. ಸೊ ನಮ್ಮ ವಿದ್ಯಾರ್ಥಿಗಳು ಕ್ಲಾಸ್ನಲ್ಲಿ ಅದನ್ನೇ ಹೇಳ್ತಿರ್ತೀನಿ, ಯಾವುದೇ ಕಂಪ್ನಿ ಆಗಲಿ ಮೈನಸ್ ಫಿಗರ್ ತೋರಿಸ್ಲಿಕ್ಕೆ ಇಷ್ಟಪಡಲ್ಲ. ಸೊ ದೇ ವಿಲ್ ರಿಕವರ್ ದ ಲಾಸ್. ಸೊ ಇಲ್ಲಿ ಕ್ಯಾಪಿಟಲ್ ಗೇನ್ ಆಗ್ತಾ ಇದೆ. ಯಾಕೆ ಕ್ಯಾಪಿಟಲ್ ಗೇನ್ ಆಗ್ತಾ ಇದೆಯಪ್ಪ ಅಂತಂದರೆ ಪರ್ಚೇಸ್ ಪ್ರೈಸ್ 2,40,000 ಇದೆ, ಆದರೆ ಪಿ ಲಿಮಿಟೆಡ್ ಪೇಡ್ ಅಪ್ ಕ್ಯಾಪಿಟಲು 3 lakh ಇದೆ. ಆ 3 lakh ತೊಗೊಂಡು ಇವ್ರಿಗೆ 2,45,000 ಕೊಡುವಾಗ ಕ್ಯಾಪಿಟಲ್ ಗೇನ್ 60,000 ಆಗ್ತಾ ಇದೆ. ಸೊ ಅದಕ್ಕೆ ಅವ್ರು ಏನು ಮಾಡಿದರು, ಅಲ್ಲೇನು ಮೈನಸ್ ಲಾಸ್ ಇತ್ತು ಅದನ್ನು ಈ ಕ್ಯಾಪಿಟಲ್ ಗೇನ್ ಅಡ್ಜಸ್ಟ್ ಮಾಡಿ ದೇ ಆರ್ ಮೇಕಿಂಗ್ ಅ ನಿಲ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸನ್ನು ಒಂದು ಕಡೆ ಕಡಿಮೆ ಬಿದ್ದಿದ್ದಕ್ಕೆ ಅಡ್ಜಸ್ಟ್ ಮಾಡಿದರು, ಇನ್ನೊಂದು ಕಡೆ ಅದು ಲಾಸ್ ಇತ್ತು ನಮ್ಮ ಕ್ಯಾಪಿಟಲ್ ಗೇನ್ಗೆ ಅಡ್ಜಸ್ಟ್ ಮಾಡಿದ್ವಿ. ಸೊ ಈ ರೀತಿ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ ಆಗೋ ರೀತಿಯೇ ಅವ್ರು ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಹೇಳಿದ್ರು ನಾವು, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಪರ್ಚೇಸ್ ಪ್ರೈಸು ಮೈನಸ್ ಪೇಡ್ ಅಪ್ ಕ್ಯಾಪಿಟಲ್ ಮಾಡ್ತೀವಿ. ಕ್ಯಾಪಿಟಲ್ ಲಾಸ್ ಇತ್ತು ಅಂತಂದ್ರೆ ದಟ್ ಯು ಆರ್ ಅಡ್ಜಸ್ಟಿಂಗ್ ವಿತ್ ರಿಸರ್ವ್ಸ್ ಆ್ಯಂಡ್ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಮಾಡಿದಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ಪಿ ಲಿಮಿಟೆಡ್ನಲ್ಲಿ ಏನಾಯ್ತು ರೀ, ಪರ್ಚೇಸ್ ಪ್ರೈಸ್ ಇಸ್ 2,40,000
and paid up capital is 3 lakhs, so there is a capital gain. That capital gain you are adjusting with the minus figure, that is 60,000 rupees. A loss shows in a P limited, that you are going to adjust it. So dear students, this is the third step. Nantra fourth step is to make a journal entries in the book of PQ Limited. ಹೊಸ ಕಂಪನಿಯಲ್ಲಿ ನಾವು journal entries ಅನ್ನು ಮಾಡಬೇಕಾಗತ್ತೆ. There is only 3 journal entries. There is a 3 journal entries. First journal entry, you have to make purchase consideration due or purchase price due. ಏನು ನಾವು ಪರ್ಚೇಸ್ ಪ್ರೈಸ್ ಬಂದಿರುತ್ತೆ, ಪರ್ಚೇಸ್ ಪ್ರೈಸ್ ಎಲ್ಲಿ ಬಂದಿರುತ್ತೆ, ಪರ್ಚೇಸ್ ಪ್ರೈಸು 2,40,000 ಪ್ಲಸ್ 3,20,000 ಇದು ಬಂದಿರುತ್ತೆ. ಇದ್ರದ್ದೊಂದು ಜರ್ನಲ್ ಎಂಟ್ರಿ ಮಾಡ್ಬೇಕಾಗತ್ತೆ, ನಾವು ಡ್ಯೂ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಾವು ಯಾವುದಾದ್ರೂ ಮಟೀರಿಯಲ್ ಪರ್ಚೇಸ್ ಮಾಡಿದ್ದೀವಿ ಅಂತಂದ್ರೆ ಪರ್ಚೇಸ್ ಅಕೌಂಟ್ ಡೆಬಿಟ್, ಯಾವ ವೆಂಡರ್ ನಮ್ಗೆ ಕೊಟ್ಟಿರ್ತಾರೆ ಅವ್ರ ಅಕೌಂಟ್. ಫಾರ್ ಎಕ್ಸಾಂಪಲ್ ನಾನು ಒಂದು ಪೆನ್ ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ರಿ, ಬೇಡ, ಕಾರ್ ಪರ್ಚೇಸ್ ಮಾಡಿದೆ ಉದ್ರಿ ಒಳಗೆ ಮಾರುತಿ ಸುಜುಕಿಯಿಂದ. ಸೊ ಏನು ಹೇಳ್ತೀವಿ ನಾವು ಅವಾಗ, ಕಾರ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಮಾರುತಿ ಸುಜುಕಿ ಬಿಕಾಸ್ ಐ ಪರ್ಚೇಸ್ ದ ಕಾರ್ ಆನ್ ಕ್ರೆಡಿಟ್ ಬೇಸಿಸ್. ಸೊ ಇಲ್ಲಿ ನಾವು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ದ ಪಿ ಕ್ಯೂ ಲಿಮಿಟೆಡ್ ಇಸ್ ಗೋಯಿಂಗ್ ಟು ಪರ್ಚೇಸ್ ದ ಬಿಸ್ನೆಸ್ ಆಫ್ ಪಿ ಆಸ್ ವೆಲ್ ಆಸ್ ಕ್ಯೂ ಲಿಮಿಟೆಡ್. ಅದಕ್ಕೆ ನಾವು ಎಂಟ್ರಿ ಏನು ಮಾಡ್ತೀವಪ್ಪ ಅಂತಂದರೆ, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ವೆಂಡರ್ಸ್ ಆಫ್ ಪಿ ಲಿಮಿಟೆಡ್ ಆ್ಯಂಡ್ ಕ್ಯೂ ಲಿಮಿಟೆಡ್. ಈ ಪರ್ಚೇಸ್ ಕನ್ಸಿಡರೇಷನನ್ನು ಯಾರಿಗೆ ಪೇ ಮಾಡ್ಬೇಕಾಗೈತಿ, ನಾವು ಪಿ ಲಿಮಿಟೆಡ್ ಮತ್ತು ಕ್ಯೂ ಲಿಮಿಟೆಡ್ಗೆ ಪೇ ಮಾಡ್ಬೇಕಾಗೈತಿ. ಅದಕ್ಕೆ ನಾವು ಒಂದು ಫಸ್ಟ್ ಎಂಟ್ರಿನ ಪರ್ಚೇಸ್ ಪ್ರೈಸ್ ಡ್ಯೂಗೆ ಮಾಡ್ತೀವಿ. ಸೊ ಟೋಟಲ್ 5,60,000 ಇದು ಎಲ್ಲಿಂದ ಬಂತಪ್ಪ ಅಂತಂದರೆ 3,20,000 ಪ್ಲಸ್ 2,40,000. ನಂತರ ಎಲ್ಲ ಅಸೆಟ್ಸ್ನು ತೊಗೋಬೇಕು, ನಂತರ ಲೈಬಿಲಿಟೀಸನ್ನು ತೊಗೊಳ್ಬೇಕು. ಆ ಅಮೌಂಟ್ ಏನು ಬ್ಯಾಲೆನ್ಸ್ ಇರುತ್ತೆ ಅದನ್ನು ಪರ್ಚೇಸ್ ಕನ್ಸಿಡರೇಷನ್ ಅಂತ ಟ್ರೀಟ್ ಮಾಡ್ಬೇಕು, ಅದನ್ನು ಅವ್ರು ಕೊಡಲೇಬೇಕಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇನ್ಕಾರ್ಪೊರೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್. ಅದಕ್ಕೆ ಎಲ್ಲ ಕ್ಲಬ್ ಮಾಡಿ, ಕ್ಲಬ್ ಪಿ ಮತ್ತು ಕ್ಯೂ ಲಿಮಿಟೆಡ್ದು ಕ್ಲಬ್ ಮಾಡಿ ನಾವು ಏನು ಮಾಡ್ತೀವಿ, ಇನ್ಕಾರ್ಪೊರೇಷನ್ ಮಾಡ್ತೀವಿ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸು ಮತ್ತು ಅಸೆಟ್ಸ್ ಆ್ಯಂಡ್ ಮತ್ತು ಲೈಬಿಲಿಟೀಸನ್ನು. ಓಕೆ, ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಬಿಲ್ಡಿಂಗ್ ಅಕೌಂಟ್ ಪಿ ಮತ್ತು ಕ್ಯೂ ಲಿಮಿಟೆಡ್ ಎರಡು ಸೇರಿಸಿ 70 ಪ್ಲಸ್ 1,70,000. ಫರ್ನಿಚರ್ ಅಕೌಂಟ್ 90,000, 1,80,000. ಗುಡ್ ವಿಲ್ 50,000. ಸ್ಟಾಕ್ ಅಕೌಂಟ್ 80 ಪ್ಲಸ್ 50 130. ಡೆಟರ್ಸ್ ಅಕೌಂಟ್ 35,000, 70,000, 1,05,000. ಕ್ಯಾಶ್ ಅಕೌಂಟ್ 20, 30, 50,000. ಸೊ ಇದನ್ನು ನಾವು ಡೆಬಿಟ್ ಮಾಡ್ತೀವಿ, ಯಾಕಂದರೆ ಅಸೆಟ್ಸು ಇಲ್ಲ ಡೆಬಿಟ್ಟು. ನಂತರ ಲೈಬಿಲಿಟೀಸನ್ನು ಕೊಡಬೇಕಾಗತ್ತೆ. ಅದಕ್ಕೆ 2 ಸನ್ರಿ ಕ್ರೆಡಿಟರ್ಸ್ 70,000, 2 ಬಿಲ್ಸ್ ಪೇಬಲ್ ಅಕೌಂಟ್ 55,000, 2 ಬಿಸ್ನೆಸ್ ಪರ್ಚೇಸ್ ಅಕೌಂಟ್ 5,60,000. ಸೊ ನಾವು ನೋಡ್ರಿ ಇಲ್ಲಿ ಏನು ಮಾಡಿದ್ದೀವಿ, ನಾವು ಪರ್ಚೇಸ್ ಕನ್ಸಿಡರೇಷನ್ ಏನು ಕಂಡು ಹಿಡಿದಿದ್ದೀವಲ್ಲ ಅದರದ್ದು ಒಂದು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡ್ತೀವಿ ಇಲ್ಲಿ. ಸೊ ಅಸೆಟ್ಸನ್ನು ಡೆಬಿಟ್ ಹಾಕ್ತೀವಿ, ನಂತರ ಲೈಬಿಲಿಟೀಸನ್ನು ಕ್ರೆಡಿಟ್ ಹಾಕ್ತೀವಿ. ಸೊ ಯು ಹ್ಯಾವ್ ಟು ಪೇ ದ್ಯಾಟ್. ಸೊ ಅಸೆಟ್ಸ್ ನಮ್ಮ ಕಂಪ್ನಿಗೆ ಬಂದು. ಓಕೆ, ನಂತರ ಇನ್ಕಾರ್ಪೊರೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್. ದಿಸ್ ಎಂಟ್ರಿ ನೀವು ಭಾಳ ಈಸಿ, ಪರ್ಚೇಸ್ ಕನ್ಸಿಡರೇಷನ್ ಎಂಟ್ರಿನೇ ಇಲ್ಲಿ ಮಾಡ್ತೀರಿ. ಅಸೆಟ್ಸನ್ನು ಡೆಬಿಟ್ ಮಾಡ್ತೀರಿ, ನಂತರ ಲೈಬಿಲಿಟೀಸನ್ನು ಕ್ರೆಡಿಟ್ ಮಾಡ್ತೀರಿ. ಇಲ್ಲಿ ಬಿಸ್ನೆಸ್ ಪರ್ಚೇಸ್ ಅಕೌಂಟನ್ನು ಡೆಬಿಟ್ ಮಾಡ್ತೀರಿ, ಇಲ್ಲಿ ನೀವು ಕ್ರೆಡಿಟ್ ಮಾಡ್ತೀರಿ, ಇಲ್ಲಿ ಇದನ್ನು ನಲ್ಲಿಫೈ ಆಗತ್ತೆ. ಇದೇ ಎಂಟ್ರಿಯನ್ನು ಏನು ಮಾಡ್ತೀವಿ ನಾವು 0 ಮಾಡಿಬಿಡ್ತೀವಿ. ಇಲ್ಲಿ ಡೆಬಿಟ್ ಹಾಕಿರ್ತೀವಿ 5,60,000, ಇಲ್ಲಿ ಕೊಡ್ತಾ ಇದ್ದೀವಿ. ಸಾರಿ, ಇಲ್ಲಿ ನಾವು ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಬಂದಿದೆ ಅಂತೇಳಿ ಕೊಡಬೇಕು ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀವಿ. ಯಾರಿಗೆ, ವೆಂಡರ್ಸ್ ಆಫ್ ಪಿ ಲಿಮಿಟೆಡ್ ಆ್ಯಂಡ್ ಕ್ಯೂ ಲಿಮಿಟೆಡ್. ಈಗ ನಮ್ಮ ನೆಕ್ಸ್ಟ್ ಎಂಟ್ರಿ ಏನಾಗುತ್ತೆ, ಇದು ಏನಾಯಿತು, ಅಸೆಟ್ಸು ಮತ್ತು ಲೈಬಿಲಿಟೀಸನ್ನು ತೆಗೆದುಕೊಂಡಂತಹ ಒಂದು ಎಂಟ್ರಿ. ಇದು ಪರ್ಚೇಸ್ ಕನ್ಸಿಡರೇಷನ್ ಯಾವ ಕ್ಯಾಲ್ಕುಲೇಷನ್ ಮಾಡಿರ್ತೀವಲ್ಲ ಅದೇ ಎಂಟ್ರಿ ಅಂತ ತಿಳ್ಕೊಳ್ರಿ. ಓಕೆ, ನೆಕ್ಸ್ಟು ವಿ ಹ್ಯಾವ್ ಟು ಪೇ ದ purchase consideration to P Limited and Q Limited. So already we have made a credit over here. Now we have to make a debit to have for making a payment. So vendors of P Limited and Q Limited account debit 5,60,000 to equity share capital account. Now ಯಾವ ಮುಖಾಂತರ ಕೊಡ್ತಾ ಇದ್ದೀವಿ, in the form of equity shares. PQ Limited is paying the purchase consideration in the form of equity shares. So that's why we have made a entry like this. ಸೊ ಹಿಯರ್ ನಾವು ಕ್ರೆಡಿಟ್ ಹಾಕಿದ್ವಿ ಕೊಡಬೇಕು ಅಂಥೇಳಿ ಇಲ್ಲಿ ಕೊಡ್ತಾ ಇದ್ದೀವಿ, ಅದಕ್ಕೆ ಡೆಬಿಟ್ ಹಾಕಿದ್ದೀವಿ. ನಮ್ಮದು ಪಿ ಕ್ಯೂ ಲಿಮಿಟೆಡ್ದು ಹೊಸ ಶೇರ್ ಕ್ಯಾಪಿಟಲ್ ಏನು ಎಷ್ಟಾಗತ್ತೆ ರೀ, 5,60,000. ಅದನ್ನು ಯಾರಿಗೆ ಕೊಟ್ವಿ, ಪಿ ಲಿಮಿಟೆಡ್ ಷೇರುದಾರರಿಗೆ ಮತ್ತು ಕ್ಯೂ ಲಿಮಿಟೆಡ್ ಷೇರುದಾರರಿಗೆ ನಾವು ಕೊಟ್ವಿ. ಸೊ ದಿಸ್ ಇಸ್ ದ 4th ಸ್ಟೆಪ್ಸ್, ಪರ್ಚೇಸ್ ಕನ್ಸಿಡರೇಷನ್. ಇನ್ನು ನಾವೇನು ಮಾಡ್ತೀವಿ ರೀ, ರಿವೈಸ್ಡ್ ಬ್ಯಾಲೆನ್ಸ್ ಶೀಟನ್ನು
ರೆಡಿ ಮಾಡ್ತೀವಿ. ಅದು ಭಾಳ ಈಸಿ ಇರುತ್ತೆ, ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ, ಅದನ್ನು ನೋಡಿ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ, ಪಿ ಮತ್ತು ಕ್ಯೂ ಲಿಮಿಟೆಡ್ನ ಮರ್ಜ್ ಮಾಡಿಕೊಂಡು ಒಂದು ಮಾಡಬೇಕು. ಸೊ ಓನ್ಲಿ ಥಿಂಗ್ ಈಸ್ ಚೇಂಜಸ್ ಇನ್ ಶೇರ್ ಕ್ಯಾಪಿಟಲ್, ಶೇರ್ ಹೋಲ್ಡರ್ಸ್ ಫಂಡ್ನಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ, ಬಾಕಿ ಎಲ್ಲಿ ಚೇಂಜಸ್ಸು ಆಗಲ್ಲ. ಐ ವಿಲ್ ಟೆಲ್ ಯು ವಿತ್ ಎಕ್ಸಾಂಪಲ್ಸ್. ಓಕೆ ನೋಡ್ರಿ, ಶೇರ್ ಕ್ಯಾಪಿಟಲ್, ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಕ್ಯಾಪಿಟಲ್ ಮೊದಲು ಎಷ್ಟಿತ್ತು, 3 lakh ಇತ್ತು, ಈಗ 5,60,000 ಆಯಿತು. ಇದು ಯಾವ ರೀತಿ ಆಯಿತು? ಅಥರೈಸ್ಡ್ ಕ್ಯಾಪಿಟಲ್ 1000 shares, 10,000 shares ಆಫ್ ₹100 is 10 lakh. ದಿಸ್ ಇಸ್ ಫಾರ್ ಡಿಸ್ಕ್ಲೋಸರ್ ಓನ್ಲಿ, ಇದು ಡಿಸ್ಕ್ಲೋಸರ್ ಅಷ್ಟೇ ಇರುತ್ತೆ. ನಂತರ ಪೇಡ್ ಅಪ್ ಕ್ಯಾಪಿಟಲ್ 2,400 shares ಆಫ್ ₹100 is 2,40,000. ಇದು ಪಿ ಲಿಮಿಟೆಡ್ಗೆ ಪೇ ಮಾಡ್ತೀವಿ. 3,200 shares ಆಫ್ 100 ಈಚ್ ಕ್ಯೂ ಲಿಮಿಟೆಡ್ದವ್ರಿಗೆ ಪೇಮೆಂಟನ್ನು ಮಾಡ್ತಾ ಇದ್ದೀವಿ. ಸೊ ಟೋಟಲ್ ಶೇರ್ ಕ್ಯಾಪಿಟಲು 5,60,000. ಅದನ್ನು ನಾವಿಲ್ಲಿ ನೋಟ್ 1 ಅಂತ ರೆಡಿ ಮಾಡ್ತೀವಿ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು ಆಲ್ರೆಡಿ ನಿಲ್ ಆಗಿದೆ, ಅದಕ್ಕೆ ನಾವಿಲ್ಲಿ ಎಂಟ್ರಿನೂ ಮಾಡ್ತಾ ಇಲ್ಲ. ಸೊ ನಂತರ ಟ್ರೇಡ್ ಪೇಯಬಲ್ಸು, ಸಂಡೆಡ್ ಕ್ರೆಡಿಟರ್ಸು, ಬಿಲ್ಸ್ ಪೇಯಬಲ್ ಎರಡು ಸೇರಿಸಿ 1,25,000, 1,25,000, ಟೋಟಲು 6,85,000. ಸೊ ಅದೇ ರೀತಿ ನಾನ್ ಕರೆಂಟ್ ಅಸೆಟ್ಸು, ಫಿಕ್ಸ್ಡ್ ಅಸೆಟ್ನಲ್ಲಿ ಟ್ಯಾಂಜಿಬಲ್ ಅಸೆಟ್ಸು, ಬಿಲ್ಡಿಂಗು ಮತ್ತು ಫರ್ನಿಚರ್. ಬಿಲ್ಡಿಂಗು ಮತ್ತು ಫರ್ನಿಚರ್ ಎಲ್ಲಿದ್ರಿ ಸರ್ ಅಂತ ಕೇಳಿದ್ರಿ ಅಂತಂದರೆ ಇಲ್ಲಿದೆ ನೋಡಿರಿ. ಬಿಲ್ಡಿಂಗ್ 1,70,000, ಎರಡು ಕ್ಲಬ್ ಮಾಡಿ ಬರಿತಾ ಇದೆ. 1,70,000, 1,80,000, 1,70,000, 1,80,000, ಅದನ್ನೇ ನಾವಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ. ಇಂಟ್ಯಾಂಜಿಬಲ್ ಓನ್ಲಿ ಗುಡ್ ವಿಲ್ ಇತ್ತು 50,000. ನಂತರ ಇನ್ವೆಂಟ್ರಿ ಸ್ಟಾಕ್ ಇತ್ತು, ಎರಡು ಕಂಪ್ನಿ ಸೇರಿ 1,30,000. ಟ್ರೇಡ್ ರಿಸಿವೇಬಲ್ಸ್ ಡೆಟರ್ಸ್ ಇತ್ತು, ಎರಡು ಕಂಪ್ನಿ ಸೇರಿಸಿ 1,05,000. ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸು ಪಿ ಮತ್ತು ಕ್ಯೂ ಲಿಮಿಟೆಡ್ ಸೇರಿಸಿ 50,000. ಸೊ ದಿಸ್ ಇಸ್ ದ ಅಮಾಲ್ಗಮೇಟೆಡ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಪಿ ಕ್ಯೂ ಲಿಮಿಟೆಡ್. ಸೊ ನಾವೇನು ಮಾಡಿದ್ದೀವಿ ರೀ, ಫಸ್ಟ್ ಸ್ಟೆಪ್ಸು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದು ನಂತರ ದಟ್ ಪರ್ಚೇಸ್ ಕನ್ಸಿಡರೇಷನ್ ವಿಲ್ ಬಿ ಪೇಡ್ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್ಸ್. ಅದು ಆದಮೇಲೆ ಯು ಆರ್ ಕ್ಯಾಲ್ಕುಲೇಟಿಂಗ್ ದ ಕ್ಯಾಪಿಟಲ್ ಗೇನ್ ಆರ್ ಕ್ಯಾಪಿಟಲ್ ಲಾಸ್. So if any capital loss or capital gain, that you are going to adjust with the reserves and surplus. Then you are making a three journal entries. One journal entries for purchase consideration due, and another one is incorporation of assets and liabilities. It is like a calculation of purchase consideration in the form of journal entry. Next, you are paying the purchase consideration to P Limited and Q Limited. So next step is amalgamated statement of assets and liabilities. So this is very very easy problem. If you watch 2 times or 3 times, definitely you are going to understand this problem. If any query is there, you can mail me or you can SMS to me or you can comment on YouTube also. So next move to 2018 question paper. So here A Limited agrees to absorb the business of B Limited as on 31/3/2018. ನೋಡ್ರಿ, ಅಲ್ಲಿ ಎರಡು ಕಂಪ್ನಿ ಇದ್ದು, ದಟ್ ಈಸ್ ಅಮಾಲ್ಗಮೇಟೆಡ್, ದಿಸ್ ಈಸ್ ಅ ಮರ್ಜಿಂಗ್. ಇಲ್ಲೇನಾಗ್ತದೆ, ಎ ಲಿಮಿಟೆಡ್ ಅಗ್ರೀಸ್ ಟು ಅಬ್ಸಾರ್ಬ್ ದ ಬಿಸ್ನೆಸ್ ಆಫ್ ಬಿ ಲಿಮಿಟೆಡ್. ಎ ಲಿಮಿಟೆಡ್ ಬಿ ಲಿಮಿಟೆಡ್ನ ತೆಗೆದುಕೊಳ್ತಾ ಇದೆ, ಟೇಕ್ ಓವರ್ ಮಾಡ್ತಾ ಇದೆ. ಸೊ ಅದಕ್ಕೆ ನಾವು ಇಲ್ಲೇನು ಮಾಡ್ತಾರೆ, ಅವರು ಓನ್ಲಿ ಬಿ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟನ್ನು ಮಾತ್ರ ಕೊಡ್ತಾರೆ. ಸೊ ಇದ್ರ ಮೇಲೆ ನೀವು ತಿಳ್ಕೊಬೇಕು, ವಿಚ್ ಈಸ್ ಅಮಾಲ್ಗಮೇಟಿಂಗ್ ಆ್ಯಂಡ್ ವಿಚ್ ಈಸ್ ಅ ಮರ್ಜಿಂಗ್. ಓಕೆ, ಇಲ್ಲಿನೂ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಬಿ ಲಿಮಿಟೆಡ್. ಯಾವ ಕಂಪನಿ ತನ್ನನ್ನು ತಾನು ಮಾರ್ಕೊಳ್ತಾ ಇದೆ ಇನ್ನೊಂದು ಕಂಪ್ನಿಗೆ, ಅಥವಾ ಇನ್ನೊಂದು ಕಂಪ್ನಿ ಜೊತೆ ಟೇಕಿಂಗ್ ಓವರ್ ಅಂದರೆ ಆ ಕಂಪ್ನಿ ಜೊತೆ ಕೂಡ್ತಾ ಇದೆ, ಆ ಕಂಪ್ನಿ ಬ್ಯಾಲೆನ್ಸ್ ಶೀಟನ್ನು ಮಾತ್ರ ಕೊಟ್ಟಿರ್ತಾರೆ. ಓಕೆ, ಸೊ ಇದ್ರ ಮೇಲೆ ನೀವು ತಿಳ್ಕೊಬೇಕು, ದಿಸ್ ಈಸ್ ರಿಲೇಟೆಡ್ ಟು ಮರ್ಜರ್, ಟೇಕ್ ಓವರ್. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ನೋಟ್ಸನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ, ಪ್ರಿಪೇರ್ ದಿ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಬಿ ಲಿಮಿಟೆಡ್ ಆ್ಯಂಡ್ ಫಾಸ್ಟ್ ದ ಓಪನಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಎ ಲಿಮಿಟೆಡ್. ಇದರ ಅರ್ಥ ಏನು ಅಂತ ನಾನು ಹೇಳ್ತೀನಿ. ಓಕೆ, ಬಿ ಲಿಮಿಟೆಡ್ಡು ಲಿಕ್ವಿಡೇಟ್ ಆಗ್ತಾ ಇದೆ. ಸೊ ಲಿಕ್ವಿಡೇಟ್ ಆಗುವಾಗ ಅಲ್ಲಿ ಲೆಡ್ಜರ್ ಅಕೌಂಟ್ಸ್ ಬರ್ತವೆ ಬಿ ಲಿಮಿಟೆಡ್ನಲ್ಲಿ, ಕ್ಲೋಸಿಂಗ್ ಎಂಟ್ರೀಸ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ನಾವು ಕ್ಲೋಸಿಂಗ್ ಲೆಡ್ಜರ್ ಎಂಟ್ರೀಸನ್ನು ಪಾಸ್ ಮಾಡಬೇಕು. ನಂತರ ಪಾಸ್ ದ ಓಪನಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಎ ಲಿಮಿಟೆಡ್. ಹೊಸ ಕಂಪ್ನಿ ಎ ಲಿಮಿಟೆಡ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಜರ್ನಲ್ ಎಂಟ್ರೀಸ್ ಆಗಲೇ ನಾವು ಮಾಡಿದ್ದೀವಲ್ಲ, ಓಪನಿಂಗ್ ಜರ್ನಲ್ ಎಂಟ್ರೀಸ್ ಅಂತ ಹೇಳ್ತೀವಿ ನಾವು. ಪಿ ಕ್ಯೂ ಲಿಮಿಟೆಡಲ್ಲಿ ಏನು ಜರ್ನಲ್ ಎಂಟ್ರೀಸ್ ಮಾಡಿದ್ವಿ, ಅದೇ ಜರ್ನಲ್ ಎಂಟ್ರೀಸಲ್ಲಿ ಬರ್ತಾವೆ. ಇಲ್ಲಿ ನಾವು ಏನು ಮಾಡಬೇಕು, ಫಸ್ಟ್ ಸ್ಟೆಪ್ಸಪ್ಪ ಅಂತಂದರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್. ಅದು ನೆಟ್ ಅಸೆಟ್ ಮೆಥಡ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದನ್ನು ಯಾವ ರೀತಿ ಮಾಡಿದ್ವಿ ಅಂತ ನೋಡೋಣ. Next, calculation of purchase consideration of B Limited payable by A Limited. Assets taken over, tangible assets 45,000, goodwill 10,000, stock 65, debtors 40. So it is very simple. So purchase consideration is 1,30,000.
ತೌಸಂಡ್. ಸೊ ಈಗ ನಾವೇನು ಮಾಡ್ಬೇಕಾಗತ್ತೆ, ಕ್ಲೋಸಿಂಗ್ ಲೆಜ್ಜರ್ ಅಕೌಂಟ್ಸನ್ನು ಮಾಡಬೇಕಾಗತ್ತೆ. ಏನು ಕ್ಲೋಸಿಂಗ್ ಲೆಜ್ಜರ್ಸ್ ಅಂತಂದರೆ ರಿಲೈಸೇಷನ್ ಅಕೌಂಟ್. ದಿಸ್ ಫಾರ್ಮೆಟ್ ವಿಲ್ ಬಿ ದೇರ್ ಇನ್ ಯುವರ್ ಬುಕ್ಸ್. ಬಳಿಗಾರ್ ಬುಕ್ಸ್ನಲ್ಲಿ, ಸರ್ ಬುಕ್ಸ್ನಲ್ಲಿ ಇದೆ, ನಂತರ ಕಡ್ಕೊಳ ಬುಕ್ಸ್ನಲ್ಲಿಯೂ ಇದೆ. ಅದನ್ನು ನೀವು ರೆಫರ್ ಮಾಡ್ಬೋದು. ಇಲ್ಲಿ ನಾನು ಡೈರೆಕ್ಟ್ಲಿನೂ ಹೇಳ್ತಾ ಇದ್ದೀನಿ. ನಂತರ ಈ ರಿಲೈಸೇಷನ್ ಅಕೌಂಟನ್ನು ನಾವು ಆಲ್ರೆಡಿ ಪಾರ್ಟ್ನರ್ಶಿಪ್ ಡಿಸಲ್ಯೂಷನಲ್ಲಿ ಕಲ್ತಿದ್ದೀವಿ. ಸೊ ಇಲ್ಲೇನಾಗುತ್ತೆ, ರಿಲೈಸೇಷನ್ ಅಕೌಂಟ್ ಡೆಬಿಟ್ ಟು ಸನ್ರಿ ಅಸೆಟ್ಸ್ ಅಕೌಂಟ್. ಸೊ ಎಲ್ಲ ಅಸೆಟ್ಸನ್ನು ನಾವು ರಿಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರಾನ್ಸ್ಫರ್ ಮಾಡಿ ರಿಲೈಸೇಷನ್ ಆಗುತ್ತೆ. ಸೊ ಅವಾಗ ನಾವು ರಿಲೈಸೇಷನ್ ಅಕೌಂಟ್ ಡೆಬಿಟ್ ಟು ಸನ್ರಿ ಅಸೆಟ್ಸ್ ಅಕೌಂಟ್. ಈಗ ಡೆಬಿಟ್ ಸರ್ ಇದಕ್ಕೆ ಯಾಕೆ ನೀವು ಕ್ರೆಡಿಟ್ ಹಾಕಿದ್ರಿ ಅಂತಂದರೆ, ಸೊ ಎಲ್ಲ ಅಸೆಟ್ಸನ್ನು ನಾವು ರಿಲೈಸೇಷನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ನಾವು ಆ ಅಕೌಂಟ್ಸನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಲೈಬಿಲಿಟೀಸನ್ನು ಯಾಕಂದರೆ ಇವೆಲ್ಲರೂ ಕ್ರೆಡಿಟ್ ಬ್ಯಾಲೆನ್ಸ್ ಇರ್ತಾವೆ, ಲೈಬಿಲಿಟೀಸು, ಅಸೆಟ್ಸು, ಡೆಬಿಟ್ ಬ್ಯಾಲೆನ್ಸ್ ಇರ್ತಾವೆ. ಅದನ್ನು ಕ್ಲೋಸ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಪುಟ್ ಅ ಕ್ರೆಡಿಟ್ ಎಂಟ್ರಿ ಓನ್ಲಿ. ಸೊ ಅದಕ್ಕೆ ಬೈ ಸನ್ರಿ ಲೈಬಿಲಿಟೀಸ್ ಇಲ್ಲೇ ಕಂಡು ಹಿಡಿದಿರ್ತೀರಿ ನೀವು, ಏನು ಹೊಸದು ಮಾಡ್ತಾ ಇಲ್ಲ. ಯು ಆರ್ ನಾಟ್ ಮೇಕಿಂಗ್ ಎನಿ ನ್ಯೂ ಥಿಂಗ್ಸ್ ಇನ್ ಮೇಕಿಂಗ್ ಎ ರಿಲೈಸೇಷನ್ ಅಕೌಂಟ್. ಸೊ ಏನು ಮಾಡ್ತಾ ಇದ್ದೀವಿ, ಇದ್ರದ್ದು ಒಂದು ಲೆಜ್ಜರ್ ಅಕೌಂಟ್ಸನ್ನು ಹಾಕ್ತಾ ಇದ್ದೀವಿ. ಯಾವ ರೀತಿ ಆ ಲೆಜ್ಜರ್ ಅಕೌಂಟಿಗೆ ನಾವು ಏನು ಹೇಳ್ತಾ ಇದ್ದೀವಿ, ರಿಲೈಸೇಷನ್ ಅಕೌಂಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಈ ರಿಲೈಸೇಷನ್ ಅಕೌಂಟ್ನಲ್ಲಿ ಆಲ್ ಅಸೆಟ್ಸ್ ರಿಲೈಸೇಷನ್ ಅಕೌಂಟ್ ಡೆಬಿಟ್ ಟು ಸನ್ರಿ ಅಸೆಟ್ಸ್ ಅಕೌಂಟ್. ಅದೇ ರೀತಿ ಎಲ್ಲ ಲೈಬಿಲಿಟೀಸು ಸನ್ರಿ ಲೈಬಿಲಿಟೀಸ್ ಅಕೌಂಟ್ ಡೆಬಿಟ್ ಟು ರಿಲೈಸೇಷನ್ ಅಕೌಂಟ್ ಅಂತ ಹಾಕ್ತೀವಿ. ಸೊ ಟೋಟಲ್ಲು 55,000. ಈ ಪರ್ಚೇಸ್ ಕನ್ಸಿಡರೇಷನ್ ನಾವೇನು ಹೇಳ್ತೀವಿ, ನಾವು ಯಾರಿಗೆ ಪೇ ಮಾಡ್ತಾ ಇದ್ದೀವಿ ಪರ್ಚೇಸ್ ಕನ್ಸಿಡರೇಷನ್ನ, ಬೈ ಎ ಲಿಮಿಟೆಡ್ ಅಕೌಂಟಿಗೆ ನಾವು 1,30,000 ಕೊಡ್ತಾ ಇದ್ದೀವಿ. ಸೊ ಟೋಟಲು 1,85,000, 1,85,000. ಸ್ಟೂಡೆಂಟ್ಸ್, ಇಫ್ ಯು ರಿಮೆಂಬರ್ ದ ರಿಲೈಸೇಷನ್ ಅಕೌಂಟ್ ವಿಚ್ ವಾಸ್ ಪ್ರಿಪೇರ್ಡ್ ಇನ್ dissolution of partnership, then you will definitely understand this relation account also. So there is no changes in this. ಸೊ ಇಲ್ಲಿ ನಾವು ಪರ್ಚೇಸ್ ಕನ್ಸಿಡರೇಷನ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕ್ತಿದ್ವಿ. ಇಲ್ಲಿ ಎ ಲಿಮಿಟೆಡ್ ಪೇ ಮಾಡಬೇಕಾಗತ್ತೆ, ಎ ಲಿಮಿಟೆಡ್ ಪೇ ಮಾಡಬೇಕಾಗತ್ತೆ ಯಾರಿಗೆ, ಬಿ ಲಿಮಿಟೆಡ್ ಇದೆ. ಸೊ ಅದಕ್ಕೆ ನಾವು ಪರ್ಚೇಸ್ ಪ್ರೈಸ್ ಎಷ್ಟಾಗಿದೆ 1,30,000 ಅಂತ ಹಾಕ್ತಾ ಇದ್ದೀವಿ. ಸೊ ಇದು ಯಾರು ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಮಾಡ್ತಾ ಇದ್ದೀವಿ, ನಾವು ಬಿ ಲಿಮಿಟೆಡ್ ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಬಿ ಲಿಮಿಟೆಡ್ಗೆ 1,30,000 ಯಾರು ಕೊಡಬೇಕು, ಎ ಲಿಮಿಟೆಡ್ ಕೊಡಬೇಕು. ಅದಕ್ಕೆ ನಾವು ಎ ಲಿಮಿಟೆಡ್ ಹೆಸರನ್ನು ಹಾಕ್ತಾ ಇದ್ದೀವಿ. ಅದೇ ರೀತಿ ಎ ಲಿಮಿಟೆಡ್ ಅಕೌಂಟನ್ನು ಇಲ್ಲಿ ನಾವು ಪಾಸ್ ಮಾಡ್ತಾ ಇದ್ದೀವಿ. ಸೊ ಎ ಲಿಮಿಟೆಡ್ನಲ್ಲಿ ಏನಾಗಿದೆ ರೀ, ಎ ಲಿಮಿಟೆಡ್ ಅಕೌಂಟ್ ಡೆಬಿಟ್ ಟು ರಿಲೈಸೇಷನ್ ಅಕೌಂಟ್ 1,30,000. ಈ 1,30,000 ಯಾವ ಫಾರ್ಮಲ್ಲಿ ಕೊಡ್ತಾ ಇದ್ದಾರೆ, ದೇ ಆರ್ ಪೇಯಿಂಗ್ ಇನ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಇದನ್ನು ಪೇ ಮಾಡಬೇಕು. ಇಲ್ಲಿ ನಾವು ಏನು ಮಾಡಿದ್ವಿ, ಒಂದು ರಿಲೇಷನ್ ಅಕೌಂಟ್ ಬಂತು, ಇನ್ನು ಪೇ ಮಾಡಬೇಕು ಅಂದಾಗ ಬೈ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ 1,30,000 ಪೇಮೆಂಟನ್ನು ಮಾಡ್ತಾ ಇದ್ದಾರೆ. ಅಂಡರ್ಸ್ಟುಡ್? ಸೊ ಏನು ಹೇಳಿರಲಿಲ್ಲ ಅಂತಂದರೆ ನಾವು ಪರ್ಚೇಸ್ ಕನ್ಸಿಡರೇಷನ್ನ ವಿಲ್ ಬಿ ಮೇಕಿಂಗ್ ಪೇಮೆಂಟ್ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್ಸ್ ಓನ್ಲಿ. ಸೊ ಅದಕ್ಕಿದು 2 ಜರ್ನಲ್ ಎಂಟ್ರಿ ನೀವು, ದೀಸ್ ಆರ್ ದ ಕ್ಲೋಸಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಬಿ ಲಿಮಿಟೆಡ್. ಓಕೆ, ನಾವು ಲೆಟ್ ಅಸ್ ಸಿ ದ opening entries in the books of A Limited. Opening entries in the book of A Limited. ಇಲ್ಲಿನೂ ಏನು ಪಿ ಕ್ಯೂ ಲಿಮಿಟೆಡ್ ಹೇಳಿದ್ನಲ್ಲ ಅದೇ ರೀತಿ ಬರುತ್ತೆ. ಫಸ್ಟ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಬರುತ್ತೆ. ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ವೆಂಡರ್ಸ್ ಆಫ್ ಬಿ ಲಿಮಿಟೆಡ್ ಅಕೌಂಟ್ 1,30,000. ನಂತರ ಇನ್ಕಾರ್ಪೊರೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಮಷಿನರಿ ಅಕೌಂಟ್ ಡೆಬಿಟ್, ಗುಡ್ವಿಲ್ ಅಕೌಂಟ್ ಡೆಬಿಟ್, ಸ್ಟಾಕ್ ಅಕೌಂಟ್ ಡೆಬಿಟ್, ಡೆಟರ್ಸ್ ಅಕೌಂಟ್ ಡೆಬಿಟ್, ಕ್ಯಾಶ್ ಅಕೌಂಟ್ ಡೆಬಿಟ್, ಟು ಸನ್ರಿ ಕ್ರೆಡಿಟರ್ಸ್ ಅಕೌಂಟ್, ಟು ಬಿಲ್ಸ್ ಪೇಬಲ್ ಅಕೌಂಟ್, ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್. ಸೊ ಬಿಸ್ನೆಸ್ ಪರ್ಚೇಸ್ ಅಕೌಂಟು 1,30,000. ಸೊ ಇದನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ, ಇಲ್ಲಿ ಕ್ಲೋಸ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಪೇಮೆಂಟ್ ಮಾಡ್ತಾ ಇದ್ದೀವಿ. ವೆಂಡರ್ಸ್ ಆಫ್ ಬಿ ಲಿಮಿಟೆಡ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಫೈನಲ್ ಪೇಮೆಂಟ್ ಮೇಡ್ ಇನ್ ಇಕ್ವಿಟಿ ಶೇರ್ಸ್ 1,30,000. ಭಾಳ ಈಸಿ. ದೇರ್ ಇಸ್ ನೋ ಮಚ್ ಪ್ರಾಬ್ಲಮ್ ಇನ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಓಕೆ, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಏನು ಮಾಡಿದ್ವಿ ನಾವು, ಫಸ್ಟು ಪರ್ಚೇಸ್ ಕನ್ಸಿಡರೇಷನ್ ಕಂಡು ಹಿಡಿದ್ವಿ, ನಂತರ ಕ್ಲೋಸಿಂಗ್ ಲೆಜ್ಜರ್ ಅಕೌಂಟ್ಸನ್ನು ಮಾಡಿದ್ವಿ, ರಿಲೇಷನ್ ಅಕೌಂಟು ಮತ್ತು ಎ ಲಿಮಿಟೆಡ್ ಅಕೌಂಟ್ ಇಷ್ಟು ಮಾಡಿ, ನಂತರ ಓಪನಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಎ ಲಿಮಿಟೆಡನ್ನು ಮಾಡಿದ್ದೀವಿ. ಸೊ ಇಷ್ಟಕ್ಕೆ ನಿಮ್ಮ ಪ್ರಾಬ್ಲಮು ಮುಗೀತು. ನೆಕ್ಸ್ಟ್ 2019 ಕ್ವಶನ್ ಪೇಪರ್. ದಿಸ್ ಈಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಪೇಪರ್. ನೀವು ಈಸಿಯಾಗಿ ಇದನ್ನು ಮಾಡ್ಬೋದು. ಇಲ್ಲಿನೂ ಕೂಡ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಏನು ಹೇಳಿದರೆ, ರಾಮ್ ಲಿಮಿಟೆಡ್ ಆ್ಯಂಡ್ ಕೃಷ್ಣ ಲಿಮಿಟೆಡ್ ಹ್ಯಾವ್ ಅಗ್ರಿ ಟು ಅಮಾಲ್ಗಮೇಟ್. ಸೊ ಇದನ್ನು ನಾವು ಏನು ಅಗಳೆ ಮಾಡಿದ್ದೀವಲ್ಲ ಅದೇ ರೀತಿ ಪ್ರಾಬ್ಲಮ್. ಯಾವುದು ಮಾಡಿದಿರಿ, ಪಿ ಲಿಮಿಟೆಡ್ಡು ಮತ್ತು ಕ್ಯೂ ಲಿಮಿಟೆಡ್ಡು ಮರ್ಜ್ ಆಗಿ ಅಮಾಲ್ಗಮೇಟ್ ಆಗಿ ಪಿ ಕ್ಯೂ ಲಿಮಿಟೆಡ್ ಏನಾಗಿತ್ತಲ್ಲ, ಇಲ್ಲಿ ಏನಾಗಿದೆ ರೀ, ರಾಮ್ ಲಿಮಿಟೆಡ್ ಆ್ಯಂಡ್ ಕೃಷ್ಣ ಲಿಮಿಟೆಡ್ ಹ್ಯಾವ್ ಅಗ್ರಿ ಟು ಅಮಾಲ್ಗಮೇಟ್. ಅ ನ್ಯೂ ಕಂಪ್ನಿ ರಾಮಕೃಷ್ಣ ಲಿಮಿಟೆಡ್ ಹ್ಯಾಸ್ ಬೀನ್ ಫಾರ್ಮ್ಡ್ ವಿತ್ ಅನ್ ಅಥರೈಸ್ಡ್ ಕ್ಯಾಪಿಟಲ್ ಆಫ್ 5 lakh divided into 50,000 equity shares of 10 each. On the date of amalgamation, their statement of assets and liabilities were as follows. ಸೊ ಇದನ್ನು ರೀಡ್ ಮಾಡ್ಕೊಳ್ರಿ. ರಾಮ ಲಿಮಿಟೆಡ್ ಮತ್ತು ಕೃಷ್ಣ ಲಿಮಿಟೆಡ್ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ
ನಂತರ ನಾನು ನೋಟ್ಸ್ ಇದೆ, ನೋಟ್ಸನ್ನು ರೆಫರ್ ಮಾಡಿ. ಫುಲ್ಲಿ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ 1,70,000 ಇದೆ, ಅದನ್ನು ಇಲ್ಲಿ ಹಾಕಿದ್ದಾರೆ. ನಂತರ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು ಎಲ್ಲ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಪೇಬಲ್ ಆಫ್ ಈಚ್ ಆಫ್ ದ ಅಬವ್ ಕಂಪನೀಸ್ ಆ್ಯಂಡ್ ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ರಾಮಕೃಷ್ಣ ಲಿಮಿಟೆಡ್. ಭಾಳ ಸಿಂಪಲ್. ಫಸ್ಟ್ ಸ್ಟೆಪ್ಸ್ ಏನು ರೀ, ಏನು ಮಾಡ್ಬೇಕು ನಾವು? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಈ ರೀತಿ ಅಮಾಲ್ಗಮೇಟ್, ಎರಡು ಕಂಪ್ನಿ ಸೇರಿ ಹೊಸ ಕಂಪ್ನಿ ಹುಡ್ತಿತ್ತು ಅಂತಂದರೆ ಫಸ್ಟ್ ಸ್ಟೆಪ್ಸ್ ಏನು ಮಾಡಬೇಕು? ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ನಂತರ ಏನು ಮಾಡಬೇಕಪ್ಪ ಅಂತಂದರೆ ಎಷ್ಟು ಈಕ್ವಿಟಿ ಶೇರ್ಸ್ನಲ್ಲಿ ಕೊಡಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ನಂತರ ಕ್ಯಾಪಿಟಲ್ ಲಾಸ್ ಅಥವಾ ಕ್ಯಾಪಿಟಲ್ ಗೇನ್ ಏನೋ ಆಗಿದೆ ಅಂತ ಕಂಡುಹಿಡಿಬೇಕು. ಅದು ಆದಮೇಲೆ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಮಾಡಬೇಕು. ನಂತರ ರಿವೈಸ್ಡ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಕೌಂಟನ್ನು ಮಾಡಬೇಕಾಗುತ್ತೆ, ಸ್ಟೇಟ್ಮೆಂಟನ್ನು ರೆಡಿ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಡೂ ಯುವರ್ ಸೆಲ್ಫ್. ಆ ಪ್ರಾಬ್ಲಮ್ನ ನೋಡಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ನಂತರ ಆನ್ಸರ್ ಬಂದಮೇಲೆ ಈ ಸೊಲ್ಯೂಷನ್ನು ಇದರಲ್ಲಿದೆ, ಸೊಲ್ಯೂಷನ್ ಜೊತೆ ಕಂಪ್ಯಾರಿಸನ್ನು ಮಾಡಿ. ನಂತರ ನಾನು ಮತ್ತೆ ನಿಮಗೆ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದೀನಿ. ಆ ಎಕ್ಸ್ಪ್ಲನೇಷನನ್ನು ನೋಡಿ ನಿಮಗೆ ಎಲ್ಲಿ ತಿಳಿದಿರಲಿಲ್ಲ ಅಂತಂದರೆ ನೀವು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸಿ calculation of purchase consideration. Ram Limited, Krishna Limited. Assets taken over by the at book value: building, machinery, goodwill, stock, debtors, bank. Okay, less liability taken over by book value: syndicators, bills payable. Total purchase consideration is 1,30,000, 91,000. So this is the first step. Next step, payment of purchase price. Purchase price is paid in equity shares. ಏನು ಹೇಳಿಲ್ಲ ಅಂತಂದರೆ ನಾವು equity shares ನಲ್ಲೇ ಕೊಡಬೇಕು. So now I am moving very fast. ರಾಮ್ ಲಿಮಿಟೆಡ್ ಎಷ್ಟಿದೆ ರೀ? 1,30,000 ಪರ್ಸೆಂಟ್ ಕನ್ಸಿಡರ್ ಇದೆ. ಶೇರ್ ಪ್ರೈಸ್ ಎಷ್ಟಿದೆ? 10 ಇದೆ. 13,000 ಶೇರ್ಸು ರಾಮ್ ಲಿಮಿಟೆಡ್ದವ್ರಿಗೆ ಕೊಡಬೇಕು ಅಟ್ ದ ರೇಟ್ ಆಫ್ 10. ದೆನ್ ಕೃಷ್ಣ ಲಿಮಿಟೆಡ್ ಟೋಟಲ್ ಪರ್ಚೇಸ್ ಪ್ರೈಸ್ 91,000 ಡಿವೈಡೆಡ್ ಬೈ 10, 9,100 ಶೇರ್ಸನ್ನು ಕೃಷ್ಣ ಲಿಮಿಟೆಡ್ ಕೊಡಬೇಕು. ಯಾರು ಕೊಡಬೇಕು? ರಾಮಕೃಷ್ಣ ಲಿಮಿಟೆಡ್ ಹೊಸ ಕಂಪ್ನಿ ಆಗ್ತಾ ಇದೆ, ಅವರು ಕೊಡಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಜನರಲ್ ರಿಸರ್ವ್ಸ್ ಆ್ಯಂಡ್ ಪ್ರಾಫಿಟ್. ಜನರಲ್ ರಿಸರ್ವ್ಸ್ ಮತ್ತು ಪ್ರಾಫಿಟ್ ಏನಾದರೂ ಉಳಿತಾ ಅಥವಾ ಅದು ನಿಲ್ಲಾಗುತ್ತಾ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಪರ್ಚೇಸ್ ಪ್ರೈಸು 1,30,000 ಇದೆ, 91,000 ಇದೆ. ಲೆಸ್ ಪೇಡ್ ಅಪ್ ಕ್ಯಾಪಿಟಲ್ 1,00,000 ಮತ್ತು 70 lakh ಇದೆ. ಸೊ ಕ್ಯಾಪಿಟಲ್ ಲಾಸ್ ಇಸ್ 30,000 ಆ್ಯಂಡ್ 21,000. ಸೊ ದೇರ್ ಇಸ್ ಅ ಕ್ಯಾಪಿಟಲ್ ಲಾಸ್ ಟು ದ ರಾಮಕೃಷ್ಣ ಲಿಮಿಟೆಡ್. ಸೊ ಅವಾಗ ಅವ್ರು ಏನು ಮಾಡ್ತಾರೆ? ದ್ಯಾಟ್ ದೇ ಆರ್ ಗೋಯಿಂಗ್ ಟು ಅಡ್ಜಸ್ಟ್ ವಿತ್ ದ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸೊ ಫಸ್ಟ್ ಏನು ಮಾಡ್ತಾರೆ? ಪರ್ಚೇಸ್ ಕನ್ಸಿಡರೇಷನ್ನ ಇಕ್ವಿಟಿ ಫಾರ್ಮ್ನಲ್ಲಿ ಕೊಡ್ತಾರೆ. ಅದು ಆದಮೇಲೆ ಏನಾದರೂ ಉಳಿತು ಅಂತಂದರೆ ಅದನ್ನು ಕ್ಯಾಪಿಟಲ್ ಲಾಸನ್ನು ಟ್ರೀಟ್ ಮಾಡಿ ಅದನ್ನು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನಲ್ಲಿ ಕೊಡ್ತಾರೆ. ಸೊ ಪ್ರಾಫಿಟ್ಟು ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು ಮತ್ತು ಶೇರ್ ಕ್ಯಾಪಿಟಲ್ ಆಲ್ ಬಿಲಾಂಗ್ಸ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಓನ್ಲಿ. ಸೊ ಆಲ್ ಬಿಲಾಂಗ್ಸ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಓನ್ಲಿ. ಸೊ that's why they are adjusting with the reserves and surplus and share capital with purchase price. ಸೊ ಇದು ಒಂದು ಇಂಪಾರ್ಟೆಂಟ್ ಇದೆ, ಈ ಪಾರ್ಟನ್ನು ನೀವು ತಿಳ್ಕೊಳ್ಳಿ. ಮುಗೀತು, ಥರ್ಡ್ ಸ್ಟೆಪ್ಸ್ ಮುಗೀತು. ನಾವು ವಿ ಆರ್ ಮೇಕಿಂಗ್ ಟು ಜರ್ನಲ್ ಎಂಟ್ರೀಸ್. ಸೇಮ್ ಪ್ರೊಸೀಜರ್. ಏನಪ್ಪ ಪ್ರೊಸೀಜರು? ಒಂದು ಪರ್ಚೇಸ್ ಪ್ರೈಸ್ ಡ್ಯೂ ಇರುತ್ತೆ. ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ವೆಂಡರ್ಸ್ ಆಫ್ ರಾಮ್ ಲಿಮಿಟೆಡ್ ಆ್ಯಂಡ್ ಕೃಷ್ಣ ಲಿಮಿಟೆಡ್ 2,21,000, 2,21,000. ಬೀಯಿಂಗ್ ಪರ್ಚೇಸ್ ಪ್ರೈಸ್ ಡ್ಯೂ, ಬಿಲ್ಡಿಂಗ್ ಅಕೌಂಟ್ 80,000 ಪ್ಲಸ್ 40,000. ನಂತರ ಮಷಿನರಿ ಅಕೌಂಟ್ ಎರಡು ಕಂಪ್ನಿ ಸೇರಿಸಿ ಬರಿತಾ ಇದ್ವಿ. ಗುಡ್ವಿಲ್ಲು, ಸ್ಟಾಕ್ ಅಕೌಂಟು, ಡೆಟರ್ಸ್ ಅಕೌಂಟು, ಬ್ಯಾಂಕ್ ಅಕೌಂಟು, 2 ಸಿಂಡಿಕೇಟರ್ಸ್ ಅಕೌಂಟು, 2 ಬಿಲ್ಸ್ ಪೇಬಲ್ ಅಕೌಂಟು, 2 ಬಿಸ್ನೆಸ್ ಪರ್ಚೇಸ್ ಅಕೌಂಟ್. 2,21,000, 2,21,000. ಸೊ ವೆಂಡರ್ಸ್ ಆಫ್ ರಾಮ್ ಲಿಮಿಟೆಡ್ ಆ್ಯಂಡ್ ಕೃಷ್ಣ ಲಿಮಿಟೆಡ್ ಅಕೌಂಟ್ ಇಲ್ಲಿ ಏನು ಮಾಡ್ತಾ ಇದ್ವಿ? ಪರ್ಚೇಸ್ ಪ್ರೈಸನ್ನು ಪೇಮೆಂಟ್ ಮಾಡ್ತೀವಿ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್ಸ್. Vendors of Ram Limited, Krishna Limited 2,21,000 to equity share capital account 2,21,000 total is state. So ಏನು ಮಾಡಿದ್ವಿ ನಾವು? ಫೋರ್ತ್ ಸ್ಟೆಪ್ಸು ಓಪನಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ರಾಮ್ ಕೃಷ್ಣ ಲಿಮಿಟೆಡ್ ಮಾಡಿದ್ವಿ. ಏನು? ಪರ್ಚೇಸ್ ಪ್ರೈಸ್ ಡ್ಯೂ 1, ಮತ್ತು ಇನ್ಕಾರ್ಪೊರೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ 1. ನಂತರ ಪರ್ಚೇಸ್ ಪ್ರೈಸನ್ನು ಪೇಮೆಂಟ್ ಮಾಡ್ತಾ ಇದ್ದೀವಿ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಓಕೆ, ಇದು
ಈಗ ನಾವು ಅಮಾಲ್ಗಮೇಟೆಡ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಸ್ ಆನ್ 31/3/19. ಸೊ ಶೇರ್ ಹೋಲ್ಡರ್ ಫಂಡ್ ಎಷ್ಟಿದೆ ರೀ? 2,21,000. 2,21,000 ಇದನ್ನು ನೋಟ್ಸನ್ನು ಕೆಳಗಡೆ ಮಾಡಿದ್ದೀನಿ, ಅದನ್ನು ಹೇಳ್ತೀನಿ. ನಂತರ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನಿಲ್ ಆಗಿದೆ, ಅದನ್ನೇ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ನಂತರ ಟ್ರೇಡ್ ಪೇಬಲ್ಸು 1,14,000 ಇದೆ, ಟೋಟಲ್ 3,35,000 ಆಯಿತು. ನಂತರ ಟ್ಯಾಂಜಿಬಲ್ ಅಸೆಟ್ಸು 1,82,000 ಇದೆ, ಗುಡ್ ವಿಲ್ 30,000 ಇದೆ. ಎಲ್ಲ ಇಬ್ಬರದು ಸೇರಿ, ರಾಮ ಮತ್ತು ಕೃಷ್ಣನ ಸೇರಿಸಿ ನಾವು ಇಲ್ಲಿ ಬರೀಬೇಕಾಗತ್ತೆ. ಓಕೆ, ಓನ್ಲಿ ಚೇಂಜಸ್ ವಿಲ್ ಹ್ಯಾಪನ್ ಇನ್ ದಿಸ್ ಏರಿಯಾ ಓನ್ಲಿ. ಇನ್ ದಿಸ್ ಏರಿಯಾ ಮೀನ್ಸ್ ಶೇರ್ ಕ್ಯಾಪಿಟಲ್ ಏರಿಯಾದಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ. ಹಳಿ ಬ್ಯಾಲೆನ್ಸ್ ಶೀಟೇ ಇಲ್ಲಿ ರೀಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಓನ್ಲಿ ಶೇರ್ ಕ್ಯಾಪಿಟಲ್ನಲ್ಲಿ ಮಾತ್ರ ಚೇಂಜಸ್ ಆಗತ್ತೆ. ಇದನ್ನು ನೀವು ನೆನಪಿಟ್ಕೊಳ್ಬೇಕು, ಇದನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಓಕೆ, ನೆಕ್ಸ್ಟ್ ನೋಟ್ಸ್ ಮಾಡಿದ್ದೀವಿ. ಅಥರೈಸ್ ಕ್ಯಾಪಿಟಲ್ ಹೇಳಿದ್ರು 50,000 ಶೇರ್ಸ್ ಆಫ್ 10 ಈಚ್, 5 lakh. ದಿಸ್ ಇಸ್ ಜಸ್ಟ್ ಡಿಸ್ಕ್ಲೋಸರ್. ನಂತರ ಪೇಡ್ ಅಪ್ ಕ್ಯಾಪಿಟಲ್ 13,000 ಶೇರ್ಸ್ ಇಕ್ವಿಟಿ ಶೇರ್ಸನ್ನು ನಾವು ರಾಮ್ ಲಿಮಿಟೆಡ್ ಕೊಡ್ತಾ ಇದ್ದೀವಿ, 1,30,000. 9,100 ಇಕ್ವಿಟಿ ಶೇರ್ಸನ್ನು ಕೃಷ್ಣ ಲಿಮಿಟೆಡ್ ಕೊಡ್ತಾ ಇದ್ದೀವಿ, 91,000. ಟೋಟಲ್ 2,21,000. ಈ 2,20,000 ಇಸ್ ದ ಶೇರ್ ಕ್ಯಾಪಿಟಲ್ ಆಫ್ ಯಾರ್ದು? ರಾಮಕೃಷ್ಣ ಲಿಮಿಟೆಡ್. ಆ್ಯಂಡ್ ದೇ ಹ್ಯಾವ್ ಅಥಾರಿಟಿ ಟು ರೈಸ್ 5 lakh, ಬಟ್ ದೇರ್ ಶೇರ್ ಕ್ಯಾಪಿಟಲ್ ಇಸ್ 2,21,000. ನಂತರ ಟ್ರೇಡ್ ಪೇಯಬಲ್ ಸಿಂಡಿಕೇಟರ್ಸ್ ಇದೆ, ಅದನ್ನ ಎರಡು ಮರ್ಜ್ ಮಾಡಿದ್ವಿ. ಬಿಲ್ಸ್ ಪೇಯಬಲ್ ಮರ್ಜ್ ಮಾಡಿದ್ವಿ. ನಂತರ ಟ್ಯಾಂಜಿಬಲ್ ಅಸೆಟ್ಸ್ ಬಿಲ್ಡಿಂಗು ಮತ್ತು ಮಷಿನರಿ ಇದೆ, ಅದನ್ನು ಕೂಡ ಮರ್ಜ್ ಮಾಡಿ ನಾವು ಬರೆದಿದ್ವಿ. ಸೊ ದಿಸ್ ಇಸ್ ದ 2019 ಪ್ರಾಬ್ಲಮ್. ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್. ಮತ್ತೆ ನೀವು ವಾಚ್ ಮಾಡಿದಿರಿ ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ಆ್ಯಂಡ್ ದಿಸ್ ಇಸ್ ಡೆಫಿನೆಟ್ಲಿ ದಿಸ್ ಚಾಪ್ಟರ್ ವಿಲ್ ಗಿವ್ ಯು ಮೋರ್ ದ್ಯಾನ್ 25 marks to you, because 2 marks, 5 marks, 15 marks. Next, move to 21, last problem of this chapter. Okay, so very interesting chapter. This also the problem of 2021. ಇಲ್ಲಿ ಏನಾಗಿದೆ ನೋಡ್ರಿ, ಅಮಾಲ್ಗಮೇಟ್ ಆಗಿದೆ. A Limited and B Limited have agreed to amalgamate their business by forming a new company called AB Company Limited to take over the assets and liabilities of both the companies on the basis of following statement. So A Limited ಮತ್ತು B Limited ಕ್ಲಬ್ ಆಗ್ತಾ ಇದ್ದಾವೆ. ಆಮೇಲೆ ಹೊಸ ಕಂಪ್ನಿ AB Limited ಹುಟ್ಟಾಗ್ತಾ ಇದೆ. ಓಕೆ, ಇಲ್ಲೂ ಹೇಳಿದ್ದಾರೆ ಎಲ್ಲ ಅಸೆಟ್ಸ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಅದನ್ನು ನಾನು ಭಾಳ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋಗಲ್ಲ. ಆಲ್ರೆಡಿ ಈ ರೀತಿ ನಾವು ಎರಡು ಪ್ರಾಬ್ಲಮ್ ಬಿಡಿಸಿದ್ವಿ. Calculate the purchase consideration payable to each of the companies and prepare the amalgamation statement of AB Limited. The authorized capital of AB Limited is rupees 3 lakh divided into shares of 10 each. So first purchase consideration calculation ಮಾಡ್ತಾ ಇದ್ದೀವಿ. Calculation of purchase consideration A Limited and B Limited, tangible assets, goodwill, stock, debtors, bank, liabilities, creditors. So total purchase consideration is 10,50,000 ಮತ್ತು ಇನ್ನೊಂದು 6 lakh. ಪೇಮೆಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ? ಇನ್ ದ ಫಾರ್ಮ್ ಆಫ್ ಸೇಲ್ಸ್, ಇಕ್ವಿಟಿ ಸೇಲ್ಸ್. ಸೊ ಡಿವೈಡೆಡ್ ಬೈ 10 ಯಾಕೆ ಮಾಡಿದ್ದೀವಪ್ಪ ಅಂತಂದರೆ ಈಚ್ ಪ್ರೈಸ್ 10 rupees ಇದೆ. ಸೊ ಅದಕ್ಕೆ ನಾವು 10 rupees ಡಿವೈಡೆಡ್ ಮಾಡಿದ್ದೀವಿ. ಸೊ ಎ ಲಿಮಿಟೆಡ್ದವ್ರಿಗೆ 1,05,000 ಶೇರ್ಸ್ ಕೊಡಬೇಕು, ಬಿ ಲಿಮಿಟೆಡ್ದವ್ರಿಗೆ 60,000 ಶೇರ್ಸನ್ನು ಕೊಡಬೇಕು. ನಂತರ ಕ್ಯಾಲ್ಕುಲೇಷನ್ ಆಫ್ ಜನರಲ್ ರಿಸರ್ವ್ಸ್ ಆ್ಯಂಡ್ ಪ್ರಾಫಿಟ್, ಪರ್ಚೇಸ್ ಪ್ರೈಸು ಲೆಸ್ ಪೇಡ್ ಅಪ್ ಕ್ಯಾಪಿಟಲ್ ಲಾಸ್ 50,000, 1 lakh ಇದೆ, ಅದನ್ನು ನಾವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಜೊತೆ ಮ್ಯಾಚ್ ಮಾಡ್ತಾ ಇದ್ದೀವಿ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು 1 lakh ಇದೆ, ಇದೇ ಕ್ಯಾಪಿಟಲ್ ಲಾಸ್ ಆಗಿದೆ, ಅದನ್ನು ನಾವು ಇಲ್ಲಿ ಅಡ್ಜಸ್ಟ್ಮೆಂಟು ಮಾಡ್ತಾ ಇದ್ದೀವಿ. ಸೊ ಕ್ಯಾಪಿಟಲ್ ಅಡ್ಜಸ್ಟೆಡ್ ಇನ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು ನಿಲ್ ಆಗ್ತು. ಯಾಕಪ್ಪ ಅಂತಂದರೆ ದೇರ್ ಇಸ್ ಅ ಕ್ಯಾಪಿಟಲ್ ಲಾಸ್ ದಟ್ ಯು ಆರ್ ಗೋಯಿಂಗ್ ಟು ಅಡ್ಜಸ್ಟ್ ವಿತ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸೊ ಇದು ಆದಮೇಲೆ opening journal entries in the books of AB Limited. Opening journal entries in the books of AB Limited. Business purchase account debit to vendors of A Limited and B Limited account. Nantra incorporation of all the assets and liabilities. Assets account ಎಲ್ಲ ಡೆಬಿಟ್ ಮಾಡ್ತೀವಿ, ನಂತರ ಲಯಬಿಲಿಟೀಸ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಅದು ಆದಮೇಲೆ ಏನು ಪರ್ಚೇಸ್ ಪ್ರೈಸ್ ಮಾಡೋಕ್ಕೆ ಡಿಫ್ರೆನ್ಸ್ ಬರುತ್ತೆ, ಅದನ್ನು ಇದು ಜಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ನೇ ನಾವು ಜರ್ನಲ್ ಎಂಟ್ರಿ ಫಾರ್ಮ್ನಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಂತರ we are making the payment of purchase consideration in the form of equity shares. That's why we are making an entry of vendors of A Limited and B Limited account debit to equity share capital account 16,50,000 being final payment to equity shares. So now we are going to prepare the statement of assets and liabilities as on. So here also the changes will be only in the shareholders fund only, remaining part will be the same, that you can copy and paste in the new statement.
ಹೌ ದಟ್ ಕಾಪಿ ಪೇಸ್ಟ್ ಶುಡ್ ಬಿ ಎ ಮತ್ತು ಬಿ ದು ಎರಡು ಸೇರಿಸಿ ಬರೀಬೇಕು. ಸೇರಿಸಿ ಬರೀಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ, ಸ್ಟಾಕ್ ಅಕೌಂಟ್ 1,50,000 20 ಈ ರೀತಿ ಸೇರಿಸಿ ಏನು ಟೋಟಲ್ ಬರುತ್ತೆ ಅದನ್ನು ನೀವು ಇಲ್ಲಿ ಪ್ರೆಸೆಂಟ್ ಮಾಡಬೇಕು. ಓಕೆ, ಶೇರ್ ಕ್ಯಾಪಿಟಲ್ ಟೋಟಲ್ ಪರ್ಚೇಸ್ ಪ್ರೈಸ್ 16,50,000 ಶೇರ್ ಕ್ಯಾಪಿಟಲ್ ಇವ್ರದ್ದು ಆಗುತ್ತೆ. ನಂತರ ಟ್ರೇಡ್ ಪೇಬಲ್ಸ್ ಕ್ರೆಡಿಟರ್ಸು ಎರಡು ಕಂಪ್ನಿ ಸೇರಿಸಿ 1,30,000 ಟೋಟಲ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ 17,80,000. ನಂತರ ಅಸೆಟ್ಸ್ನಲ್ಲಿ ನಾನ್ ಕರೆಂಟ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್, ಟ್ಯಾಂಜಿಬಲ್ ಅಸೆಟ್ಸ್ 13,60,000, ಇಂಟ್ಯಾಂಜಿಬಲ್ ಅಸೆಟ್ಸ್ ಗುಡ್ ವಿಲ್ 50,000. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಇನ್ವೆಂಟ್ರಿ ಸ್ಟಾಕ್ 1,70,000, ಟ್ರೇಡ್ ರಿಸಿವೇಬಲ್ಸ್ debtors 1,40,000, cash and cash equivalents 60,000. Total assets is 17,80,000. ಓಕೆ, ಸೊ ಶೇರ್ ಕ್ಯಾಪಿಟಲ್ ನಾವೇನು ಮಾಡಿದ್ದೀವಿ ಇಲ್ಲಿ ನೋಟನ್ನು ರೆಡಿ ಮಾಡಿದ್ದೀವಿ. ಅಥರೈಸ್ ಕ್ಯಾಪಿಟಲ್ ಹೇಳಿದ್ರು 3 lakh ಶೇರ್ಸ್ ಆಫ್ 10 each 30 lakhs. ಪೇಡ್ ಅಪ್ ಕ್ಯಾಪಿಟಲ್ ನಾವು ಎ ಲಿಮಿಟೆಡ್ಗೆ 1,05,000 ಕೊಡ್ತಾ ಇದ್ದಾರೆ. ಎ ಬಿ ಲಿಮಿಟೆಡ್ ಅವರು at rupees 10,50,000. ನಂತರ ಬಿ ಲಿಮಿಟೆಡ್ಗೆ 60,000 ಶೇರ್ಸ್ ಆಫ್ 10 each 6 lakh ಕೊಡ್ತಾ ಇದ್ದಾರೆ. ಟೋಟಲ್ ಈಸ್ 16,50,000. ಸೊ ದಿಸ್ ಈಸ್ ದ ಶೇರ್ ಕ್ಯಾಪಿಟಲ್ ಆಫ್ ಎ ಬಿ ಲಿಮಿಟೆಡ್. ಅದನ್ನೇ ನಾವೇನು ಮಾಡಿದ್ದೀವಿ ಇಲ್ಲಿ ತೋರಿಸಿದ್ದೀವಿ. ಸೊ ಉಳಿದಿದ್ದನ್ನು ನಾವು ಎರಡು ಆ್ಯಡ್ ಮಾಡಿ ಇಲ್ಲೇ ಇದೆ ನೋಡಿರಿ. ಸ್ಟಾಕ್ 1,70,000 ಇದೆ, ನಂತರ ಡೆಟರ್ಸು 1,40,000 ಇದೆ, ನಂತರ ಕ್ಯಾಶು 50 + 10 60,000 ಇದೆ, ನಂತರ ಟ್ಯಾಂಜಿಬಲ್ ಅಸೆಟ್ಸು 1,36,000 ಇದೆ, 13,60,000 ಇದೆ, ಗುಡ್ ವಿಲ್ಲು 50,000 ಇದೆ. ಸೊ ದ್ಯಾಟ್ ಯು ಆರ್ ಪ್ರೆಸೆಂಟಿಂಗ್ ಇನ್ ದ ರಿವೈಸ್ ಸ್ಟೇಟ್ಮೆಂಟ್. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ 2021. Very easy topic. Definitely we will get so full marks, that is up to 20 to 25 marks. 5 ಮಾರ್ಕ್ಸಿಂದ ಬಂದಿರುತ್ತೆ, 15 ಮಾರ್ಕ್ಸಿಂದ ಬಂದಿರುತ್ತೆ, ಆಮೇಲೆ 2 ಮಾರ್ಕ್ಸಿನ ಕ್ವಶನ್ಸ್ ಇರ್ತವೆ, ಅದನ್ನು ನೀವು ರೆಫರ್ ಮಾಡಿ. ಅದೇ ರೀತಿ ನಾನು 2021, 2019 ಮತ್ತು 2018 ಕ್ವಶನ್ ಪೇಪರನ್ನು ಬಿಡ್ತಾ ಇದ್ದೀನಿ. ನಾಳೆ ಐ ಆಮ್ ಅಪ್ಲೋಡಿಂಗ್ 2021 ಕ್ವಶನ್ ಪೇಪರ್. ಸೊ ಅದಕ್ಕೆ ನಾವು ವಿದ್ಯಾರ್ಥಿಗಳಲ್ಲಿ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂತಂದರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನಿಮಗೆ ನಾನು ಹೊಸ ವಿಡಿಯೋ ಹಾಕಿದ್ದು ನಿಮಗೆ ಗೊತ್ತಾಗಲ್ಲ. ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ನಾನು ಹಾಕಿದ ವಿಡಿಯೋದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ನಲ್ಲಿ ಬರುತ್ತೆ. ನೀವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಸಬ್ಸ್ಕ್ರಿಪ್ಷನ್ ಅಂತೇಳಿ ಅದರಲ್ಲಿ ನಾನು ವಿಡಿಯೋ ಏನು ಅಪ್ಲೋಡ್ ಮಾಡಿರ್ತೀನಿ ಅದರ ನೋಟಿಫಿಕೇಷನ್ ಬಂದಿರುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಯು ವಾಟ್ ಎವರ್ ನ್ಯೂ ವಿಡಿಯೋ ಐ ಆಮ್ ಮೇಕಿಂಗ್ ಆ್ಯಂಡ್ ಅಪ್ಲೋಡಿಂಗ್ ಇನ್ ದ ಯೂಟ್ಯೂಬ್ ಚಾನಲ್, that will reach you. So that's why I'm requesting you all, please share this video to your friends also, so they can also get the benefit of this. And definitely I'm sure it will help you to pass the corporate accounting subject. Definitely it will help. If you watch this videos, you can definitely pass the corporate accounting chapter. So thank you students. Next we will see chapter number 4, that is internal reconstruction, that I am going to prepare now. And tomorrow I am uploading 2021 question paper. So thank you once again.